ಹೇ ನಮಸ್ಕಾರ ರೀ ಎಲ್ಲರಿಗೆ. ಬರೋಬ್ಬರಿ 6 ತಿಂಗಳಾಗಿತ್ತು ರೀ ಪ್ಲ್ಯಾನ್ ಮಾಡ್ಲಾತು ಸೈಕ್ಲಿಂಗ್ ಹೋಗಬೇಕು ಡೈಲಿ ಕಂಟಿನ್ಯೂ ಮಿಸ್ ಮಾಡಲಾರ್ದೆ. ಆಮೇಲೆ ಇಲ್ಲಾಂದ್ರೆ ಜಿಮ್ಮರೇ ಹಚ್ಬೇಕಂತೇಳಿ ನನ್ನ ಮಗಳು ಭಾಳ ಹೇಳತ್ತಿದ್ದಿಲ್ಲ ರೀ, ಪಾಪ ಫಿಟ್ ಆಗಿರು ಅಂಥೇಳಿ. ಬಟ್ ನಮ್ಮದು ಆಫೀಸ್ ವರ್ಕ ಕೆಲಸ ಹುಡುಗರ ಗದ್ದಲೊಳಗೆ ಅಷ್ಟು ಕರೆಕ್ಟಾಗಿ ಫಾಲೋ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಇವತ್ತಿಂದ ಕಂಟಿನ್ಯೂ ಮಿಸ್ ಮಾಡಲಾರ್ದೆ ಡೈಲಿ ನಸಿಕ್ನಾಗ 1 ಅವರ್ ಸೈಕ್ಲಿಂಗ್ ಮಾಡ್ಬೇಕಂತೇಳಿ ಡಿಸೈಡ್ ಆಗಿ ಸೈಕ್ಲಿಂಗ್ ಬಂದೀನಿ ರೀ. ಈಗ ವ್ಯೂ ನೋಡ್ರಿ ಹೆಂಗೈತಿ. ವಿಡಿಯೋ ಭಾಳ ದೊಡ್ಡದಾಗ್ಬೋದು ರೀ ಇದು. ಈಗ ಏನಿಲ್ಲ ಅಂದ್ರೆ ನಾ 10 ಕಿಲೋಮೀಟ್ರ್ ಸೈಕ್ಲಿಂಗ್ ಹೋಗೋದೀನಿ ಇದ್ರ ಮ್ಯಾಗ. ಮಸ್ತ್ ವ್ಯೂ ಇರ್ತೈತೆ ರೀ, ವಿಡಿಯೋ ಪೂರಾ ನೋಡ್ರಿ. ಟೈಮ್ ಕರೆಕ್ಟ್ 5 ಗಂಟೆ 14 ನಿಮಿಷ ಆಗೈತೆ ರೀ. ಈಗ 5:14 ಆಗೈತಿ. ನೀವು ನೋಡ್ಬೋದೆಲ್ಲ ಡೆಲಿವರಿ ಗಾಡಿಗಳು ಬರತ್ತಾವ. ಸೂಪರ್ ಮಾರ್ಕೆಟ್ಗಳಿಗೆ ಹಾಲು ಮತ್ತು ಬೇಕ್ರಿ ಐಟಮ್ಸ್ ಏನೇನು ಡೆಲಿವರಿ ಮಾಡೋದು ಇರುತ್ತಲ್ಲ ಮುಂಜಾನೆ, ಅವೆಲ್ಲ ಗಾಡಿಗಳು ಹೊಂಟಾವ. ಮತ್ತು ಒಬ್ರೊಬ್ರು ಆಫೀಸಿಗೆ ಹೋಗೋರು ಹೊಂಟಾರ ಕಾರ್ ತೊಗೊಂಡು. ಅಂದರೂ ಅಷ್ಟೇನು ರಶ್ ಇಲ್ಲಿನ. 6 ಗಂಟೆ ಮ್ಯಾಗ ನಿಮ್ಗೆ ಸ್ವಲ್ಪ ಟ್ರಾಫಿಕ್ ನೋಡ್ಲಿಕ್ಕೆ ಸಿಗ್ತೈತಿ. ನನ್ನ ಮಗಳಿಗೆ ರೀ ಒಟ್ಟು ನಂಗೆ 6 ಪ್ಯಾಕ್ ಒಳಗೆ ನೋಡೋದೈತಿ. ಆಮೇಲೆ ಕೈಗೆಲ್ಲ ಬಲೂನ್ ಟೈಪ್ ಆಗ್ಬೇಕತ್ರಿ ಕೈ, ಅಂದ್ರೆ ಅಷ್ಟು ಪಪ್ಪ ಫಿಟ್ ಇರಬೇಕು. ಈಗ ಸ್ವಲ್ಪ ಹೊಟ್ಟೆ ಬಂದೈತಿ ನಂಗೆ, ಅದನ್ನು ಹೊಟ್ಟೆ ನೋಡೋಕ್ಕಾಗಲ್ದ ನನ್ನ ಮಗಳಿಗೆ. ಡೈಲಿ ಪಪ್ಪ ಫಿಟ್ ಆಗಿರು, ಜಂಕ್ ಫುಡ್ ತಿನ್ನಬೇಡ, ಪ್ಲೀಸ್ ಪಪ್ಪ ಅನ್ನತ್ತಿದ್ಲು. ಅದನ್ನು ಕೇಳಿ ನನಗೆ ಮನ್ಸಿಗೆ ಯಾಕಡ್ರೆ ಆಗಿ ಇವತ್ತು ಫೈನಲಿ ಮಾಡೇ ಬಿಡೋನು ಅಂಥೇಳಿ ಚಾಲೆಂಜ್ ತಗೊಂಡು ಮಾಡ್ಲತ್ತೀನಿ ರೀ. ಇವತ್ತೈತಿ ಡೇಟ 25 ಆಗಸ್ಟ್ 2026. ಕರೆಕ್ಟ್ 60 ಡೇ ಚಾಲೆಂಜ್ ತಗೋತೀನಿ ರೀ. ಕಂಟಿನ್ಯೂ ಸೈಕ್ಲಿಂಗ್ ಹೊಡಿತೀನಿ. ಆಮೇಲೆ ನೋಡೋಣ ರೀ ಬಾಡಿ ಒಳಗೆ ಏನೇನು ಚೇಂಜಸ್ ಆಗ್ತೈತೆ ಅಂಥೇಳಿ. ಈಗ ನೋಡಿರಿ ನಾವು ಶಾರ್ಜಾ ಸೆಂಟ್ರಲ್ ಸೂಕ್ ಸಮೀಪ ಅದೆವು. ಅಲ್ಲಿ ಮುಂದೆ ಕಾಣಿಸ್ತೈತೆ ನೋಡಿರಿ, ಅದೇ ಶಾರ್ಜಾ ಸೆಂಟ್ರಲ್ ಸೂಕ್ ಬಿಲ್ಡಿಂಗ. ಇದು ಟ್ವಿನ್ ಟವರ್ ಗತ್ಲೆ ಐತಿ. ಒಂದ್ರೊಳಗೆ ಪರ್ಫ್ಯೂಮ್, ವಾಚ, ಆಮೇಲೆ ಅರಿಬಿ ಅಂಥವೆಲ್ಲ ಐಟಮ್ ಸಿಗ್ತಾವೆ. ಮತ್ತು ಆಚೆ ಕಡೆ ಇನ್ನೊಂದು ಬಿಲ್ಡಿಂಗ್ ಐತಿ, ಅದ್ರೊಳಗೆ ಫುಲ್ ಗೋಲ್ಡ್ ಸೂಕ್ ಐತಿ. ಸೂಕ್ ಅಂದ್ರೆ ನೋಡಿರಿ ಅರೇಬಿಕ್ ಒಳಗೆ ಮಾರ್ಕೆಟ್ ಅನ್ನಂಗೆ, ಗೋಲ್ಡ್ ಸೂಕ್ ಅಂದ್ರೆ ಗೋಲ್ಡ್ ಮಾರ್ಕೆಟ್. ಆಚೆ ಕಡೆ ಬಿಲ್ಡಿಂಗ್ ಒಳಗೆ ಗೋಲ್ಡ್ ಮಾರ್ಕೆಟ್ ಐತ್ರಿ. ಈಗ ನೋಡಿರಿ ಇಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್, ಇದು ಮುಂದೆ ರೆಡ್ ಸಿಗ್ನಲ್ ಬಿದ್ದೈತಿ. ಯಾರೂ ಇಲ್ಲರಿ, ಈಗ ಟ್ರಾಫಿಕ್ಕು ಇಲ್ಲ, ಅದ್ರ ಸಲುವಾಗಿ ನಾನು ಕ್ರಾಸ್ ಮಾಡೀನಿ. ಬಟ್ ಅದು ಕರೆಕ್ಟ್ ಅಲ್ಲ, ಯಾರೂ ಇರಲಿಲ್ಲ ಅಂದ್ರೂ ಗ್ರೀನ್ ಸಿಗ್ನಲ್ ಬಿದ್ದ ಮ್ಯಾಗೆ ಹೋಗ್ಬೇಕು ನಾವು. ನೋಡಿರಿ ಮತ್ತು ಇಲ್ಲೊಂದು ಸಿಗ್ನಲ್ ಐತಿ, ಇಲ್ಲಿ ಗಾಡಿಗಳು ಬರತ್ತಾವ. ಆಲ್ಮೋಸ್ಟ್ ಎಲ್ಲ ಆಫೀಸಿಗೆ ಹೋಗೋರು ಅದು ಹೊಂಟಾರಿ. ಶಾರ್ಜಾದಿಂದ ದುಬೈ ಒಳಗೆ ವರ್ಕ್ ಮಾಡ್ತಿರ್ತಾರೆ ನೋಡು, ಅವರು ಈಗ 5 ಗಂಟೆಗೆ ಅದು ಬಿಟ್ರೆ ಅಂದ್ರೆ ಅಷ್ಟು ಟ್ರಾಫಿಕ್ ಸಿಗಲ್ಲ, ಅದಕ್ಕೆ ಜಲ್ದಿ ಹೋಗ್ತಿರ್ತಾರೆ. ಯಾಕಂದ್ರೆ ಇಲ್ಲಿ ದುಬೈ ಒಳಗೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು 7 ಗಂಟೆ 7:30 ಹಿಂಗೆ ಸ್ಟಾರ್ಟ್ ಆಗ್ತಾವ್ರಿ. ಅದಕ್ಕೆ ಈಗ 5 ಗಂಟೆಗೆ ಬಿಟ್ರೆ ಅಂದ್ರೆ ಕರೆಕ್ಟಲ್ಲಿ 1 ತಾಸು 6-6:30 ತನಕ ಹಿಂಗೆ ರೀಚ್ ಆಗ್ತಾರೆ. ಲೇಟ್ ಮಾಡಿಬಿಟ್ರೆ ಅಂದ್ರೆ ಮತ್ತು ಟ್ರಾಫಿಕ್ ಒಳಗೆ ಸಿಗ್ಬಿಡ್ತಾರೆ, ಎಲ್ಲ ಟೈಮ ಅಲ್ಲೇ ವೇಸ್ಟ್ ಆಗ್ತಿತ್ತು. ಎಲ್ಲ ಕಡೆ ಎಲ್ಲಿ ಹೋದ್ರೂ ನೋಡಿರಿ ಪಬ್ಲಿಕ್ ಪಾರ್ಕಿಂಗ್ ಇರ್ತಾವೆ. ಪಾರ್ಕಿಂಗಿಗೆ ಕೊರತೆನೇ ಇಲ್ಲ. ಬಟ್ ಈಗ ಗಾಡಿ ಅದು ಜಾಸ್ತಿ ಆಗಿರೋ ಸಂಬಂಧ ಸ್ವಲ್ಪ ಡೇ ಟೈಮ್ ಒಳಗೆ ಪಾರ್ಕಿಂಗ್ ಹುಡುಕಾಡೋದು ಹೈರಾಣ ಐತ್ರಿ. ಸ್ವಲ್ಪ ವೇಟ್ ಮಾಡ್ಬೇಕಾಗ್ತೈತಿ, ಯಾರೇ ಗಾಡಿ ತೆಗಿತಾನ ಅದು.
ಮತ್ತು ಪಾರ್ಕಿಂಗ ಫ್ರೀ ಇರಲ್ಲ ರೀ, ಇಲ್ಲಿ ಪೇಡ್ ಪಾರ್ಕಿಂಗ್ ಇರ್ತಾವೆ. 1 ತಾಸಿಗೆ 2 ದಿರಮ್ ಕೊಡ್ಬೇಕು ರೀ ಗಾಡಿ ಪಾರ್ಕ್ ಮಾಡ್ಬೇಕಂದ್ರೆ. ಎಲ್ಲ ಆಟೋಮೆಟಿಕ್ ಮಷಿನ್ ಇರ್ತಾವೆ. ಸೊ ಗಾಡಿನ ಆ ಮಷಿನ್ ಒಳಗೆ ಗಾಡಿ ನಂಬರ್ ಪ್ಲೇಟ್ ಎಂಟ್ರ್ ಮಾಡೋದು, ಆಮೇಲೆ ನಾವು ಎಷ್ಟು ತಾಸು ಗಾಡಿ ನಿಂದಿಸ್ಲಾತೇವೆ ಅನ್ನೋದು ಎಂಟ್ರ್ ಮಾಡೋದು. 1 ತಾಸಿಗೆ 2 ದಿರಮ ಅಂದ್ರೆ ನಮ್ದು ಇಂಡಿಯನ್ ರೂಪಿ 52 ರೂಪಾಯಿ ಆಗ್ತೈತಿ. ಆಮೇಲೆ 2 ತಾಸು ಹಾಕಿದ್ರಿ ಅಂದ್ರೆ ಮತ್ತು 5 ದಿರಮ್ ಆಗ್ತೈತಿ ರೀ. ಹಂಗೆ ನೋಡಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ 2 ತಾಸಿಗೆ 4 ದಿರಮ್ ಆಗಬೇಕು, ಇಲ್ಲಾಂದ್ರೆ ಡಿಸ್ಕೌಂಟ್ರೇ ಸಿಗಬೇಕು. ಬಟ್ 5 ದಿರಮ್ ಐತಿ, ಯಾಕಂದ್ರೆ ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂಥೇಳಿ. ಅಂದ್ರೆ 5 ದಿರಮ್ ಅಂದ್ರೆ 1 ದಿರಮ್ ಹೆಚ್ಚಿಗೆ ಆಗ್ತೈತಿ. ಅದರ ಬದಲಿ ಒಬ್ರೊಬ್ರು ಏನೋ ಜಲ್ದಿ ಕೆಲಸ ಮುಗಿಸ್ಕೊಂಡು 1 ತಾಸ್ನಾಗೆ ಹೋಗೋಣ ಅಂತೇಳಿ ಹಿಂಗೂ ಡಿಸೈಡ್ ಮಾಡ್ಬೋದು, ಪ್ಲ್ಯಾನ್ ಮಾಡ್ಬೋದು. ಅದ್ರ ಸಂಬಂಧ ಮತ್ತೊಬ್ಬರಿಗೆ ಪಾರ್ಕಿಂಗ್ ಸಿಗ್ತೈತಿ. ಹಿಂಗೆ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ ರೀ. ಆಮೇಲೆ ನೋಡಿರಿ, ಇದು ನಾ ಹೇಳಿದ್ನಲ್ಲ ನಿಮಗೆ 2 ಬಿಲ್ಡಿಂಗ್ ಅದಾವೆ ಅಂಥೇಳಿ. ಇದು ನೋಡಿರಿ, ಇದ್ರೊಳಗೆ ಗೋಲ್ಡ್ ಅದಾವೆ, ಗೋಲ್ಡ್ ಶಾಪ್ ಇದು. ಆಮೇಲೆ ಆಚೆ ಕಡೆ ಒಂದು ಸೇಮ್ ಇಂಥದ್ದೇ ಕಾಣಿಸ್ತೈತಿ ನೋಡಿರಿ, ಅದರೊಳಗೆ ಬಟ್ಟೆ, ಡ್ರೆಸ್, ಬೆಲ್ಟ್ ಶಾಪ್ಗಳು, ಪರ್ಫ್ಯೂಮ್ ಅಂಥವೆಲ್ಲ ಸಿಗ್ತಾವೆ ರೀ ಅಲ್ಲಿ. ಇಲ್ಲೇನೋ ರೋಡ್ ವರ್ಕ್ ಮಾಡತ್ತಾರ ರೀ. ಇಲ್ಲೆಲ್ಲ ನೋಡ್ಬೋದು ನೀವು, ಮುನ್ಸಿಪಾಲ್ಟಿ ವರ್ಕರ್ಸ ಕ್ಲೀನಿಂಗ್ ಕೆಲಸ ಚಾಲೂ ಮಾಡ್ಯಾರ. ಆಮೇಲೆ ಊಟನೂ ಮಾಡ್ಲತ್ತಾರ ಹೀಗೆ ನಸಿಕ್ನಾಗ. ಈಗ ನಾ ಇಲ್ಲಿ ಬಂದಿನಿ ರೀ, ಶಾರ್ಜಾ ಕಾರ್ನಿಶ್ ಏರಿಯಾ. ಇದು ಮಸ್ತ್ ಐತಿ. ಇಲ್ಲಿ ವಾಕಿಂಗ್ ಮಾಡ್ಲಾಕ, ರನ್ನಿಂಗ್ ಮಾಡ್ಲಾಕ, ಸೈಕ್ಲಿಂಗಿಗೆ ನೋಡ್ಬೋದು ಇಲ್ಲಿ ಹೆಂಗೈತೆ ಅಂಥೇಳಿ. ಇದು ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರಿ, ಮಾಡ್ಲಾತ್ತಾರ, ನಾ ವರ್ಕ್ ನಡೆದೈತಿ. ಮೊದಲು ಹಳಿ ಟೈಲ್ಸ್ ಇದ್ದು ರೀ ಇಲ್ಲಿ, ಅದನ್ನು ತೆಗೆದು ಹೊಸ ಟೈಪ್ ಟೈಲ್ಸ್ ಹಾಕ್ಯಾರ. ಇಲ್ಲಿ ನೋಡ್ಬೋದು ಈ ಸೈಡೆಲ್ಲ ನೀರು ಐತಿ. ಆಮೇಲೆ ಇಲ್ಲಿ ಬ್ರಿಡ್ಜ್ ಐತಿ ನೋಡ್ರಿ. ಇದು ಈಗ ಇಲ್ಲೇ ರೀ ನಾವು ಸೈಕ್ಲಿಂಗ್ ಮಾಡೋದು. ವಾವ್, ಹೊಸ ಟೈಲ್ಸ್ ಮಸ್ತ್ ಅದಾವೆ ರೀ. ಹಳಿ ಟೈಲ್ಸ್ ಇದ್ದಾಗೂ ನಾ ಇಲ್ಲಿ ಸೈಕ್ಲಿಂಗ್ ಮಾಡಿದ್ನಿ. ಸ್ವಲ್ಪ ಭಾಳ ಹಿಂಗೆ ಕಡ್ಡಾಡಪ್ಪ ಇದ್ದು ರೀ ಎಲ್ಲ ಟೈಲ್ಸ್ಗಳು, ಅದಕ್ಕೆ ಏನೋ ಚೇಂಜ್ ಮಾಡ್ಯಾರ ಅವರು. ಈಗ ಹೊಸ ಟೈಲ್ಸ್ ಹಾಕೋಣ, ಫುಲ್ ಡಾಂಬರ್ ರೋಡ್ ಮ್ಯಾಗ ಸೈಕಲ್ ಹೊಡೆದಂಗೆ ಫೀಲ್ ಬರತೈತಿ ರೀ. ಒಟ್ಟು ಅಳಿಗಾಡತ್ತಿಲ್ಲ. ಲೈಟಿಂಗ್ಸ್ ನೋಡ್ರಿ ಎಷ್ಟು ಮಸ್ತ್ ಅದಾವ. ಆರೆಂಜ್ ಕಲರ್ ಹಲಿಜನ್ ಲೈಟ್ ಅದಾವ. ಇಲ್ಲಿ ದುಬೈ ಒಳಗೆ ನೋಡ್ರಿ ಎಲೆಕ್ಟ್ರಿಸಿಟಿ, ಸೋಲಾರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತೈತೆ. ನಮ್ಮ ಕಡೆ ಹೆಂಗೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ, ಆಮೇಲೆ ಹೈಡ್ರೋ ಪವರ್ ಪ್ಲ್ಯಾಂಟ್ ಅದಾವಲ್ಲ, ಅಂದ್ರೆ ನೋಡ್ರಿ इस नशिक नागो वर्कर्स वर्क चालू माडार। भाई अभी इसके ऊपर चला सकता है? मुश्किल नहीं है ना? ಈ ಕಡೆ ಇನ್ನೂ ಉಸುಕ್ ಹಾಕಿಲ್ಲ ರೀ, ಅದಕ್ಕೆ ಕೇಳಿದ್ನಿ ಒಂದು ಸತಿ. ಯಾಕಂದ್ರೆ ಇನ್ನೂ ವರ್ಕ್ ನಡೆದೈತ್ಲ, ಟೈಲ್ಸ ಟಕ್ 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 ಅದು ಸೌಂಡ್ ಮಾಡತ್ತವ. ಅದ್ರ ಸಂಬಂಧ ಕೇಳಿದ್ನಿ ಒಂದು ಮಾತು ಇರಲಿ ಯಾವುದಕ್ಕೂ ಅಂಥೇಳಿ. ಇಲ್ಲಿ ನೋಡ್ರಿ ಸೋಲಾರ್ ಪವರ್ ಪ್ಲ್ಯಾಂಟ ಮತ್ತು ಎಲೆಕ್ಟ್ರಿಸಿಟಿ 24x7 ರೀ. ಎಲ್ಲ ಪೂರಾ ಎಂಟೈರ್ ಇವೆ 24x7 ಎಲೆಕ್ಟ್ರಿಸಿಟಿ ಇರ್ತೈತಿ. ಆಮೇಲೆ ನೀವು ಯಾವುದೇ ರೋಡಿಗೆ ಹೋದ್ರೂ ಫುಲ್ ರೋಡ್ ತುಂಬ ಲೈಟ್ ಇರ್ತಾವೆ ರೀ ರೋಡಿಗೆ. ನಮ್ಮ ಕಡೆ ಹೆಂಗೆ ಹೈವೇ ಕಡೆ ಬ್ರಿಡ್ಜ್ ಅದು ಬಂದಲ್ಲಿ ಅದು ಇರ್ತಾವೆ ಲೈಟ್ಗಳು, ಹಂಗಿಲ್ಲಿ ಈವನ್ ಸಣ್ಣ ಸರ್ವಿಸ್ ರೋಡ್ ಐತೆ ಅಂದ್ರೂ ಅದಕ್ಕೆ ರೋಡ್ ಇರ್ತೈತಿ. ನಿಮ್ಮ ಗಾಡಿಗೆ ಈವನ್ ಹೆಡ್ಲೈಟ್ ಇಲ್ಲ ಅಂದ್ರೂ ನೀವು ಆರಾಮಾಗಿ ಗಾಡಿ ಓಡಿಸ್ಬೋದು. ಆದ್ರೆ ನೋಡಿರಿ ಹೆಡ್ಲೈಟ್ ನಿಮ್ಮ ಗಾಡಿಗೆ ಅಷ್ಟೆಲ್ಲ ಸ್ಟ್ರೀಟ್ ಲೈಟ್ ಅದಾವ ಅಂದ್ರೂ ನಿಮ್ಮ ಗಾಡಿಗೆ ಏನ್ರಿ ಲೈಟ್ ಆನ್ ಆಗಿಲ್ಲ ರಾತ್ರಿ, ಅದನ್ನು ಕ್ಯಾಮ್ರಾ ಒಳಗೆ ಪೊಲೀಸರು ನೋಡಿದ್ರಂದ್ರೆ ಫೈನ್ ಹಾಕ್ತಾರೆ ರೀ. ಈ ಕಡೆ ಸ್ಟ್ರೀಟ್ ಲೈಟ್ ಆಫ್ ಮಾಡಿದ್ರಿ
ಆ ಕಡೆ ವಿನ ಆನ್ ಅದಾವ. ಯಾಕಂದ್ರೆ ಈಗ ಆಲ್ಮೋಸ್ಟ್ 5:30 ಅದು ಆಯ್ತು ಟೈಮ್. 5:23 ಆಗೈತಿ. ಆಯ್ತು, ಈಗ ಬೆಳಕು ಬಿದ್ದೈತ್ರಿ ಸ್ವಲ್ಪ. ಆ ಕಡೆ ಮುಂದಿನ ಲೈಟ್ ಏನೋ ಆನ್ ಅದಾವ. ಶೆಕಿನೂ ಐತ್ರಿ ಹಾಗೆ ಆಲ್ಮೋಸ್ಟ್ ಫುಲ್ ಬೆವ್ರು ಬಿಟ್ಟೈತಿ. ಈಗ ಜಸ್ಟ್ 10-15 ನಿಮಿಷ ಸೈಕಲ್ ಹೊಡೆದೀನಿ, ಬೆವ್ರು ಬಿಟ್ಟೈತಿ ಈಗ ಆಲ್ಮೋಸ್ಟ್ ಎಲ್ಲ. ಬೆನ್ನಾಗದು ನೀರು ಇಳಿಯತ್ತಾವ. ಅಲ್ಲಿ ನೋಡ್ರಿ ಮುಂದಿನ ವರ್ಕ್ನೂ ನಡೆದೈತಿ. ಹಿಂಗಿರ್ತೈತಿ ನೋಡ್ರಿ ದುಬೈ ಜಾಬ್ ಅಂದ್ರೆ. ಬೆಟ್ರ್ ಈ ಕಡೆ ಹೋಗ್ತೀನಿ. ಅಲ್ಲಿ ವರ್ಕ್ ನಡೆದೈತಿ, ಅದಕ್ಕೆ ಅವ್ರು ಈ ಕಡೆ ಹೋಗಂದ್ರು. ರೋಡ್ ಕೆಲಸ ಇಂಥವೆಲ್ಲ ಕೆಲಸ ಆಲ್ಮೋಸ್ಟ್ ನೈಟ್ ಟೈಮ್ ಒಳಗೆ ನಡೀತಾವ್ರಿ. ಯಾಕಂದ್ರೆ ಡೇ ಟೈಮ್ ಒಳಗೆ ಭಾಳ ಅಂದ್ರೆ ಭಾಳ ಬಿಸಿಲು ಇರ್ತೈತಿ. ಈ ಸೈಡ್ ಬಂದೀನಿ ರೀ. ಅಲ್ಲಿ ರೋಡಿನ ವರ್ಕ್ ನಡೆದೈತೆ, ಅಲ್ಲಿ ನೋಡ್ಬೋದು ನೀವು. ಅವೇನು ಗಿಡ ಕಾಣಿಸ್ತಾವ ನೋಡ್ರಿ, ಅವೆಲ್ಲ ಖಜೂರಿ ಗಿಡ. ಈಗ ಖಜೂರಿ ಸೀಸನ್ ಐತಿ. ಆಲ್ಮೋಸ್ಟ್ ಖಜೂರಿ ಹಣ್ಣಾಗಿ ಎಲ್ಲ ಹರ್ಕೊಂಡು ಹೋಗ್ಯಾರ. ಧ್ವನಿ ಸ್ವಲ್ಪ ತೇಕ್ದಂಗೆ ಅದು ಬರಾತಿರ್ಬೇಕ್ರಿ. ಯಾಕಂದ್ರೆ ಸೈಕಲ್ ಹೊಡ್ಯಾತೀನಿ. ಭಾಳ ದಿನ ಆಯ್ತು ಸೈಕಲ್ ಹೊಡೆದಿಲ್ಲಲ್ಲ, ಇವತ್ತೇ ಹೊಡ್ಯಾನ. ಸ್ವಲ್ಪ ದಮ್ ಬಂದಂಗೆ ಆಗತೈತಿ. ಪಕ್ಷಿಗಳ ಸೌಂಡ್ನು ಕೇಳಿಸ್ಲಾತಾವ. ವಾರ್ನಿಂಗ್ ಚಿಲಿಪಿಲಿ ಚಿಲಿಪಿಲಿ. ಆದ್ರೆ ಇಲ್ಲಿ ಕಾಗಿ ಸೌಂಡ್ ಕೇಳಿಸ್ಲಾತಾವ್ರಿ, ಕಾ ಕಾ ಅಂತ. ಚಿಲಿಪಿಲಿ ಕಾವ್ ಕಾವ್ ಮಸ್ತ್ ಐತಿ ರೀ, ಶಾಂತ ಐತಿ ಏರಿಯಾ. ನೋಡ್ಬೋದು ನೀವು. ಸೈಕ್ಲಿಂಗ್ ಮಾಡತ್ತಾರ ಜನ, ರನ್ನಿಂಗ್ ಮಾಡತ್ತಾರ. ಶಾರ್ಜಾ ಕಾರ್ನಿಷ್ ಅತ್ತಾರ ರೀ ಇದಕ್ಕೆ. ನೀವೆಲ್ಲ ಯೂಟ್ಯೂಬ್ ಒಳಗದು ಆಲ್ಮೋಸ್ಟ್ ದುಬೈ ವಿಡಿಯೋಸ್ ನೋಡಿರ್ತೀರಿ. ಶಾರ್ಜಾದದು ವಿಡಿಯೋ ಕಡಿಮೆ ನೋಡಿರ್ತೀರಿ. ಹಿಂಗೈತೆ ನೋಡ್ರಿ ಶಾರ್ಜಾ. ಫ್ಯಾಮ್ಲಿಗೆ ಅದು ಇರ್ಲಾಕಂತರೂ ಶಾರ್ಜಾ ಮಸ್ತ್ ಪ್ಲೇಸ. ಯಾಕಂದ್ರೆ ಎಕ್ಸ್ಪೆನ್ಸಸ್ಸು ಕಮ್ಮಿ ಅದಾವೆ ಇಲ್ಲಿ. ಇದು ಫ್ಯಾಮ್ಲಿ ಫ್ರೆಂಡ್ಲಿ ಎಮಿರೇಟ್ ಅಂತ ಕರೀತಾರೆ. ಎಮಿರೇಟ್ ಅಂದ್ರೆ ನೋಡ್ರಿ ಸ್ಟೇಟ್ ಅಂದಂಗೆ ರೀ. ನಮ್ಮ ಕಡೆ ಹೆಂಗೆ ಕರ್ನಾಟಕ, ಆಂಧ್ರ ಪ್ರದೇಶ ಹಿಂಗೆ ಅದಾವಲ್ರಿ, ಹಂಗೆ ಇಲ್ಲಿ 7 ಸ್ಟೇಟ್ ಅದಾವೆ, 7 ಎಮಿರೇಟ್ ಅದಾವೆ. ಈ ಕಡೆ ನೋಡ್ರಿ ವ್ಯೂ ಹೆಂಗೈತಿ. ಈ ಕಡೆ ಪೂರಾ ಖಜೂರಿ ತೋಟ ಇದ್ದಂಗೆ ಐತ್ರಿ ಇದು. ಖಜೂರಿ ತೋಟ ಇದ್ದಂಗೆ ಐತ್ರಿ.
go to like practice. ನಾವು ಅಷ್ಟು ವ್ಲಾಗ್ ಒಳಗೆ ಅಷ್ಟು ನಾವು ಪರ್ಫೆಕ್ಟ್ ಇಲ್ಲ ರೀ. ಈಗ ಒಂದು 2 ತಿಂಗಳಾಯ್ತು ಚಾಲೂ ಮಾಡಿ. ವ್ಲಾಗ್ ಮಾಡ್ಬೇಕು ಅನ್ನೋದು ಪ್ಲ್ಯಾನ ನಮಗೆ ಕೊರೋನಾ ಟೈಮ್ ಒಳಗೆ ಐತ್ರಿ. ಅವಾಗೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆವು ಅಂದ್ರೆ ಇಲ್ಲಿ ತನಕ ಸಕ್ಸಸ್ ಆಗ್ತಿದ್ದೆವು ಏನೋ ಅನಿಸ್ಲಾತೈತಿ. ಬಟ್ ಇರಲಿ ಅಂದ್ರೂ ನಾವು ಪರ್ಫೆಕ್ಟ್ ಟೈಮ್ ಬರಲಿ, ಪರ್ಫೆಕ್ಟ್ ವಿಡಿಯೋ ಎಡಿಟ್ ಆಗಲಿ ಅವಾಗೇ ಹಾಕೋಣ ಅಂದ್ಕೊಂಡಿದ್ದೆವು. ಬಟ್ ಅದು 2-3 ವರ್ಷ ಆದ್ರೂ ಅದೇನು ಬರಲಾಗಿತ್ತು ರೀ. ಅದಕ್ಕೆ ನಾವು ಪರ್ಫೆಕ್ಟ್ ಆಗುತ್ತಾನ ಅಂತ ವೇಟ್ ಮಾಡ್ಕೊತ ಕೂತೇವೆ ಅಂದ್ರೆ ಇದು ಆಗೋದೇ ಇಲ್ಲ. ಡೈಲಿ ಹೆಂಗೆ ಆಗ್ತೈತೆ ಹಂಗೆ ಮಾಡೋನು, ಆಮೇಲೆ ತಾನೇ ಪರ್ಫೆಕ್ಷನ್ ಬರ್ತೈತಿ ಅಂಥೇಳಿ ಚಾಲು ಮಾಡಿಬಿಟ್ಟೇವು ರೀ. ಇನ್ಸ್ಟಾಗ್ರಾಮ್ ಅಕೌಂಟ್ನೂ ಐತೆ ನಮ್ಮದು, ಸೇಮ್ viju_b ಅಂಥೇಳಿ, VIJU_BHEE. ಸೇಮ್ ಯೂಟ್ಯೂಬ್ ಚಾನಲ್ ನೇಮ್ ಏನೈತಲ್ಲ ಅದರದ್ದೇ ಇನ್ಸ್ಟಾಗ್ರಾಮ್ ಅಕೌಂಟು ಐತಿ. ಆಮೇಲೆ ಫೇಸ್ಬುಕ್ ಅಕೌಂಟ್ನೂ ಐತಿ. ಅಲಾರಾಮ್ ರೀ, ದಿನ 5:15 ಅಲಾರಾಮ್ ಇಡ್ತಿದ್ನಿ, ಮತ್ತು ಬಂದ್ ಮಾಡೋದು ಮುಕ್ಕೊಳ್ಳೋದು. ಈಗ 5:15 ಅಲಾರಾಮ್ ಹೊಡ್ಯಾತೈತಿ ರೀ. ಇನ್ಸ್ಟಾಗ್ರಾಮ್ ಒಳಗೆ ಈಗ 2 ತಿಂಗಳಾಯ್ತು ರೀ ವಿಡಿಯೋ ಮಾಡ್ಲಾತು. ಭಾಳ ಅಂದ್ರೆ ಭಾಳ ಸಪೋರ್ಟ್ ಸಿಕ್ಕೈತಿ ಎಲ್ಲರಿಂದ. ಈಗ 4,100 ಸಮಥಿಂಗ್ ಆಗ್ಯಾರ ಫಾಲೋವರ್ಸ. ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಮೇಲೆ ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡಿರಿ. ಫೇಸ್ಬುಕ್ ಒಳಗೂ ಸೇಮ್ ಅಕೌಂಟ್ ಐತಿ. ಅಲ್ಲಿ ಮುಂದೆ ಕಾಣಿಸ್ತೈತಿ ನೋಡ್ರಿ, ಅದು ಅಲ್ನೂರ್ ಮಾಸ್ಕ್ ಅಂತೇಳಿ ಚಂದ ಐತಿ ಮಾಸ್ಕ. ಆಮೇಲೆ ಇಲ್ಲೇ ಈ ಸೈಡ ಒಂದು ಐಲ್ಯಾಂಡ್ ಐತ್ರಿ, ಇಲ್ಲಿ ನೋಡ್ಬೋದು ನೀವು. ಇದು ಐತಿ ನೋಡ್ರಿ, ಇದು ಅಲ್ನೂರ್ ಐಲ್ಯಾಂಡ್ದು ಎಂಟ್ರೆನ್ಸ್ ಇದು. ಅಲ್ಲಿ ಟಿಕೆಟ್ ಕೌಂಟ್ರ್ ಐತಿ, ಆಮೇಲೆ ಅಲ್ಲಿ ಎಂಟ್ರಿ ಗೇಟ್ ಐತಿ. ಅಲ್ಲಿ ಮುಂದೆ ಏನು ಸ್ವಲ್ಪ ಗ್ರೀನರಿ ಕಾಣಿಸ್ತೈತಿ ನೋಡ್ರಿ, ಅದೇ ಐಲ್ಯಾಂಡ್, ಮ್ಯಾನ್ ಮೇಡ್ ಐಲ್ಯಾಂಡ್ ಐತಿ. ಇಲ್ಲಿ ಟಿಕೆಟ್ ತೊಗೊಂಡು ಹೋಗ್ಬೇಕು ರೀ. ಎಂಟ್ರಿ ಫ್ರೀ ಇಲ್ಲ, ಟಿಕೆಟ್ ತೊಗೋಬೇಕು. ಆಮೇಲೆ ಇಲ್ಲೊಂದು ಗಾಡಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ದುಬೈ ಯಾಕೆ ಇಷ್ಟು ಕ್ಲೀನ್ ಐತಿ, ದುಬೈ ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಫಾರಿನ್ ಕಂಟ್ರೀಸ್ ಕ್ಲೀನ್ ಇರ್ತಾವೆ ನೋಡ್ಲಿಕ್ಕೆ. ಯಾಕಂದ್ರೆ ನೋಡ್ರಿ ಇಲ್ಲಿ ಹೆಂಗೆ ನಡೆದೈತಿ ಕೆಲಸ. ಇದು ಗಾಡಿ ಎಲೆಕ್ಟ್ರಿಸಿಟಿ ಮ್ಯಾಗ ವರ್ಕ್ ಆಗ್ತೈತಿ ರೀ. ಅದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ನೂ ಐತಿ. ಫುಲ್ ಎಲ್ಲ ಒಂದು ಸ್ವಲ್ಪ ಮಣ್ಣದು ಬಿಡ್ಲಾರ್ದಂಗೆ ಎಲ್ಲ ಕಸ ಕಡ್ಡಿ ಏನಿರ್ತೈತಲ್ಲ ಎಲ್ಲ ಜಕ್ಕೊಂಡು ಬಿಡ್ತೈತೆ. ಅದು ಬರೀ ಮಷಿನ್ ಮ್ಯಾಗ ಅಟ್ಟೆ ಅಲ್ರಿ, ಮನುಷ್ಯರ್ನೂ ಇರ್ತಾರೆ ಪಾರ್ಕ್ ಒಳಗೆ, ಆಮೇಲೆ ಹಿಂಗೆ ರೋಡ್ ಒಳಗೆ ಪ್ರತಿಯೊಂದು ಏರಿಯಾಗೂ ಹಂಚ್ಕೊಟ್ಬಿಟ್ಟಿರ್ತಾರೆ ಕೆಲಸ ಮಾಡೋರಿಗೆ. ಇದು ನಿಂದು ಏರಿಯಾ, ಇಷ್ಟು ಈ ರೋಡ್ ನಿಂದು. ಡೈಲಿ ಅವ್ರದ್ದು ಡ್ಯೂಟಿ ಟೈಮಿಂಗ್ ಏನಿರ್ತೈತಲ್ಲ ಆ ಡ್ಯೂಟಿ ಟೈಮ್ ಒಳಗೆ ಅವರು ಇದು ಮಾಡ್ಬೇಕು, ಕರೆಕ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋತಿರ್ಬೇಕು ಯಾವಾಗಲೂ ಕಂಟಿನ್ಯೂ ಆಗಿ. ಏನೇ ಕಸ ಬಿದ್ದರೂ ಎತ್ತಿ ತೆಗಿಬೇಕು. ಆಮೇಲೆ ಮತ್ತು ಅದಕ್ಕೊಬ್ರು ಸೂಪರ್ವೈಸರ್ ಅದು ಇರ್ತಾರೆ ರೀ, ಅವಾಗ ಅವರು ವಿಸಿಟ್ ಕೊಡ್ತಿರ್ತಾರೆ, ಕರೆಕ್ಟ್ ಕ್ಲೀನ್ ಇಟ್ಟಾರೋ ಇಲ್ಲೋ ಅಂಥೇಳಿ. ಇಷ್ಟೆಲ್ಲ ಮಾಡ್ತಾರಂಥೇಳಿ ಇಷ್ಟು ಕ್ಲೀನ್ ಐತ್ರಿ. ಈ ಕಡೆ ನೋಡ್ಬೋದು, ಇದೇನು ನೀರು ಐತಲ್ರಿ, ಇದೆಲ್ಲ ಸಮುದ್ರ ನೀರು. ಸ್ವಲ್ಪ ಒಳಗೆ ತೊಗೊಂಬಂದಾರ ಹಿಂಗೆ ಅಟ್ರಾಕ್ಷನ್ ಇರಲಿ ಅಂಥೇಳಿ. ಇದ್ರೊಳಗೆ ಒಬ್ಬರವ್ರು ಫಿಶಿಂಗು ಮಾಡ್ತಿರ್ತಾರೆ. ಅದೇ ಅಲ್ಲಿ ಐಲ್ಯಾಂಡ್ ಕಾಣ್ತೈತೆ ನೋಡ್ರಿ, ಅದೇ ಅದು. ಆಮೇಲೆ ಇದ್ರೊಳಗೆ ಈವ್ನಿಂಗ್ ಟೈಮು ಬೋಟಿಂಗ, ಕಯಾಕಿಂಗ ಅದೆಲ್ಲ ಇರ್ತೈತೆ ರೀ. ಇದು ಅಲ್ ಮಜಾಜ್ ಏರಿಯಾ ಅಂತ ಬರ್ತೈತೆ ರೀ. ನೀವು ನೋಡ್ಬೋದು ಸ್ವಲ್ಪ ಈಗ ಲೈಟ್ ಕಲರ್ ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ಲಾತೈತಿ. ಆವಾಗಲೇ ಅಲ್ಲಿ ಆರೆಂಜ್ ಕಲರ್ ಲೈಟ್ ಇದ್ದು, ಇಲ್ಲೀಗ LED ಹಾಕ್ಯಾರ ರೀ. LED ಈಗ ಒಂದು 15 ದಿನ ಆಯ್ತು ರೀ ಈಗ ಲೈಟ್ ಚೇಂಜ್ ಮಾಡ್ಲತ್ತಾರ. ನನಗನ್ನಿಸ್ತೈತಿ ಆರೆಂಜ್ ಕಲರ್ ಲೈಟೇ ಮಸ್ತ್ ಕಾಣಿಸ್ತಿದ್ದು, ಇವು LED ಅವು ಮಸ್ತ್ ಕಾಣಿಸ್ತಿದ್ದು ರೀ. ಇವು LED ವೈಟ್ ಕಲರ್ ಕಾಣಿಸ್ಲಾತಾವ, ಇದ್ರಕ್ಕಿಂತ ಅದು ಮಸ್ತ್ ರಾತ್ರಿ ಅಂತೂ ಮಸ್ತ್ ಕಾಣಿಸ್ತಿತ್ತು. ಇದು ಜಸ್ಟ್ ನಮ್ಮದೊಂದು ಫೀಡ್ಬ್ಯಾಕ್ ಅಟ್ಟೆ.
ನೋಡಿರಿ ಓಲಾಗೊಳಗೆ ಏನು ಮಾತಾಡ್ಬೇಕಂತೇಳಿ ಗೊತ್ತಿರಲಿಲ್ಲ. ಸುಮ್ಮನೆ 10 ನಿಮಿಷದ ಮಾಡ್ಬೇಕಂತ ಮಾಡಿದ್ನಿ. 20 ನಿಮಿಷ ಮಾತಾಡ್ಕೋತೆ ವ್ಲಾಗ್ ಚಾಲು ಐತಿ. ಹೆಂಗೆ ಟೈಮ್ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಈ ಕಡೆ ವ್ಲಾಗ್ನೂ ನಡೆಯತೈತಿ, ಆಮೇಲೆ ಹೆಲ್ತ್ನೂ ಇಂಪ್ರೂವ್ ಆಗ್ಲತೈತಿ. ಪ್ರತಿಯೊಂದು ವಿಡಿಯೋ ಒಳಗೆ ನಾನು ಹೇಳ್ತಿರ್ತೀನಿ ರೀ, ದುಬೈ ಜಾಬ ಮಾಡ್ಬೇಕನ್ನೋ ಆಸೆ ಎಲ್ಲರಿಗೂ ಇರ್ತೈತಿ. ಅದರ ಸಲುವಾಗಿ ಯಾವುದಾದರೆ ವಿಡಿಯೋದು ನೋಡಿ, ಇಲ್ಲ ಯಾವುದಾರೆ ಅಡ್ವರ್ಟೈಸ್ ಅದು ನೋಡಿ ಸುಮ್ಮನೆ ಗೊತ್ತಿಲ್ಲಾರ ಜನರಿಗೆ ರೊಕ್ಕ ಕೊಟ್ಟು ರೊಕ್ಕ ಕಳ್ಕೊಬೇಡ್ರಿ. ಯಾಕಂದ್ರೆ ಇಲ್ಲಿನೂ ಸ್ಕ್ಯಾಮ್ ಅದು ಆಗ್ತಿರ್ತಾವೆ. ಜಾಬ್ ಕೊಡಿಸ್ತೇವೆ ಅಂಥೇಳಿ ಗೊತ್ತು ಗುರುತು ಪರಿಚಯ ಇಲ್ಲಾರ್ದವ್ರಿಗೆ ರೊಕ್ಕ ಕೊಟ್ಟು ಆಮೇಲೆ ಚಿಂತೆ ಮಾಡ್ಕೋತಾ ಕುಂದಿರ್ಬೇಡ್ರಿ. ರೊಕ್ಕ ಕೊಟ್ಟಂತರೂ ಜಾಬ್ ಆಗೋದಿಲ್ಲ. ಇಲ್ಲಿ ಜೆನ್ಯೂನ್ ಇತ್ತಂದ್ರೆ, ಅದು ಜಾಬ್ ಜೆನ್ಯೂನ್ ಇತ್ತಂದ್ರೆ ನಿಮ್ಮ ಕಂಪ್ನಿದಿಂದ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ. ಆಮೇಲೆ ಇಂಟರ್ವ್ಯೂ ಆದ್ಮ್ಯಾಗ ಆಫರ್ ಲೆಟ್ರ್ ಬರ್ತೈತಿ, ಆಫಿಷಿಯಲ್ ಆಫರ್ ಲೆಟ್ರ್. ಆಮೇಲೆ ನಿಮ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರೆ. ಅದು ಆದ್ಮ್ಯಾಗ ಮೆಡಿಕಲ್ ಪ್ರೊಸೆಸ್ ಇರ್ತೈತಿ. ಮೆಡಿಕಲ್ ರಿಪೋರ್ಟ್ ಅದು ಕಳಿಸ್ಬೇಕಾಗ್ತೈತಿ. ಮೆಡಿಕಲ್ ಎಲ್ಲ ಓಕೆ ಆಯ್ತಂದ್ರೆ ವೀಸಾ ಅಪ್ಲೈ ಮಾಡ್ತಾರೆ ಅವರು. ವೀಸಾ ಅಪ್ಲೈ ಮಾಡಿ ನಿಮ್ಮ ಟಿಕೆಟ್ನು ಒಂದೊಂದು ಕಂಪ್ನಿ ಅವರೇ ಬುಕ್ ಮಾಡ್ತಾರೆ. ಇಲ್ಲಾಂದ್ರೆ ನಿಮಗೆ ಹಾಕೊಂಬಂದ್ಮ್ಯಾಗ ಇಲ್ಲಿ ನಾವು ಕ್ಲೇಮ್ ಮಾಡ್ತೀವಿ ಅಂತಾರೆ. ಹಿಂಗಿದ್ದು ಅಂದ್ರೆ ಜೆನ್ಯೂನ್ ಇರ್ತಾವೆ ರೀ. ಅದನ್ನು ಬಿಟ್ಟು 30,000 ಕೊಡ್ರಿ, 40,000 ಕೊಡ್ರಿ, ನಮ್ಮ ಅಕೌಂಟ್ ಫಾಲೋ ಮಾಡಿರಿ, ಆಫರ್ ಲೆಟ್ರ್ ಕಳಿಸ್ತೀವಿ, ಇಂಥವೆಲ್ಲ ಇರ್ತಾವಲ್ಲ ರೀ. ಇಂಥವೆಲ್ಲ ಬೋಗಸ್ ಇರ್ತಾವೆ. ರೊಕ್ಕ ಕೊಟ್ಟು ಕಳ್ಕೊಬೇಡ್ರಿ. ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಿ. ಯಾಕೆ ನಮ್ಮವರು ರೊಕ್ಕ ಕಳ್ಕೊಬಾರ್ದು, ಹಾಳು ಮಾಡ್ಕೋಬಾರ್ದು ಅಂತೇಳಿ ಹೇಳ್ತಿರ್ತೀವಿ. ಬಟ್ ಅಂದರೂ ಒಬ್ರೊಬ್ರು ಇವೇನು ಹೇಳ್ತಾನೆ ಬಿಡು, ಹಾಗೆ ಹೇಳ್ತಾನವ, ಅವನೊಂದು ಜಾಬ್ ಐತಿ, ನಾವು ಬರಬಾರ್ದು ಅಂತ ಹೇಳ್ತಾನೆ ಅಂತೇಳಿ ಹಿಂಗೂ ಸ್ವಲ್ಪ ಜನ ಕಮೆಂಟ್ ಮಾಡ್ಯಾರ. ಬಟ್ ನಾವೆಲ್ಲರಿಗೂ ಒಳ್ಳೆಯವರಾಗಿರ್ಲಿಕ್ಕಾಗಲ್ಲ. ಈ ವಿಡಿಯೋ ನೋಡಿ ಒಬ್ಬರು ಇಬ್ಬರು ಸುಧಾರಿಸಿದ್ರು ಸಾಕು ನಮಗೆ. ಎಲ್ಲ ಇಡೀ ಜಗತ್ತೇ ನಾವು ಬದಲಾಯಿಸ್ತೇವೆ ಹೊಂಟ್ರೆ ಆಗೋದಿಲ್ಲ ರೀ ಅದು. ಅಟ್ಲೀಸ್ಟ್ ಒಬ್ಬರು ಇಬ್ಬರು ವಿಡಿಯೋ ನೋಡಿ ಅಪ್ಪ ಇದು ಸ್ಕ್ಯಾಮ್ ಐತೆ ಹಿಂದೆ ಸರಿದ್ರು ಸಾಕು ನಮಗೆ. ನೋಡಿರಿ, ಇದು ಅಲ್ ಮಜಾಜ್ ವಾಟರ್ ಫ್ರಂಟ್ ಏರಿಯಾ. ಇದು ನೋಡ್ರಿ ಹೆಂಗೈತಿ. ಶಾಪ್ಗಳು ಅದಾವೆ ಇಲ್ಲಿ, ಫುಡ್ ಕೋರ್ಟ್ ಅದು. ಆಮೇಲೆ ಇದು ಏನು ರೆಡ್ ಕಲರ್ದು ರೋಡ್ ಕಾಣಿಸ್ತೈತಿ ನೋಡ್ರಿ, ರನ್ನಿಂಗ್ ಟ್ರ್ಯಾಕ್ ಇದು. ಇದ್ರ ಮ್ಯಾಗ ಸೈಕ್ಲಿಂಗ್ ಹೊಡ್ಲಿಕ್ಕೆ ಅಲಾವಿಲ್ಲ. ಈ ಕಡೆ ಸೈಡ್ ಏನೈತೆ ನೋಡ್ರಿ, ಇದ್ರ ಮ್ಯಾಗ ಸೈಕ್ಲಿಂಗ್ ಹೊಡಿತೀನಿ. ಇದ್ರ ಮ್ಯಾಗ ಸೈಕಲ್ ಹೊಡಿದ್ರಿ. ಈಗ ನಿಮ್ಗೆ ಅಲ್ಲೇ ಕೂತು ಶಾರ್ಜಾ ತೋರಿಸ್ಲಾತಿನ್ನ, UAE ದುಬೈ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಆಬ್ವಿಯಸ್ಲಿ ನನ್ನ ವಾಯ್ಸ್ ನಿಮಗೆ ಕೇಳೋಕೆ ಆಗ್ತಿರಲ್ಲ ಅಂದ್ರೂ ಹೊಟ್ಟೆ ಹಾಕ್ಕೊಂಡು ಸಪೋರ್ಟ್ ಮಾಡಿರಿ. ಸೈಕಲ್ ಹೊಡ್ಯಾತೀನಿ, ಮಾತಷ್ಟು ಕ್ಲಿಯರ್ ಬರಲ್ಲಾಗ್ಯಾವ, ಸೆಕಿನೂ ಭಾಳ ಐತಿ, ಸ್ವಲ್ಪ ದಮ್ ಬಂದಂಗೆ ಆಗತೈತಿ. ಅದ್ರ ಸಲುವಾಗಿ ವಾಯ್ಸ್ ಕ್ಲಿಯರ್ ಕೇಳಿಸ್ಲಾತೈತಿ ಇಲ್ಲೋ ಗೊತ್ತಿಲ್ಲ ನನಗೆ. ಇಲ್ಲೇನೋ ಹೊಸದು ನೋಗಾ ಪ್ಲೇ ಸಿಟಿ ಅಂತೇಳಿ ಚಾಲು ಮಾಡೋರು ಅದಾರ ಅನಿಸ್ತೈತಿ. ಅಡ್ವರ್ಟೈಸ್ ಅದು ಹಾಕ್ಯಾರ ನೋಡ್ರಿ. ಎಲ್ಲ ಕಡೆ ಕ್ಯಾಮ್ರಾ ಅದು ಅದಾವ, ಹೂವಿನ ಗಿಡ, ಕ್ಯಾಮ್ರಾ, ಪಾರ್ಕ್ ನೋಡ್ರಿ ಎಷ್ಟು ಚಂದ ಮೇಂಟೈನ್ ಮಾಡ್ಯಾರ. ಪ್ರತಿಯೊಂದಕ್ಕೂ ಡ್ರಿಪ್ ಇರ್ತೈತಿ ರೀ ಇಲ್ಲಿ. ಮಳೆ ಆಗೋದಿಲ್ಲ ರೀ, ಮಳೆ ಭಾಳ ಕಡಿಮೆ ಇಲ್ಲಿ. ಎಲ್ಲ ಡ್ರಿಪ್ ಮ್ಯಾಗೆ ನೀರು. ನೋಡ್ಬೋದು ಅಲ್ಲಿ ಟೆಸ್ಲಾ ಕಾರಿಗೆ ಚಾರ್ಜಿಗೆ ಇಟ್ಟಾರ. ಚಾರ್ಜಿಂಗ್ ಪಾಯಿಂಟ್ ಐತೆ ನೋಡ್ರಿ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇದು ಟೆಸ್ಲಾ ಕಾರ, ಅಲ್ಲಿ ನೋಡ್ರಿ.
ಟೆಸ್ಲಾ ಕಾರ ಚಾರ್ಜಿಗೆ ಇಟ್ಟಾರ. ಅಲ್ಲಿ ನೋಡ್ರಿ ಅದು ದುಬೈ ಟ್ಯಾಕ್ಸಿ. ಎಷ್ಟು ಹೈಟೆಕ್ ಐತೆ ನೋಡ್ರಿ ಇಲ್ಲೆಲ್ಲ ಸಿಸ್ಟಮ್. ಇಲ್ಲಿ ನೋಡ್ರಿ ಪಾರ್ಕಿಂಗ್, ಅಲ್ಲಿ ಒಳಗೆ ಎಷ್ಟು ಪಾರ್ಕಿಂಗ್ ಅದಾವ ಅಷ್ಟು ಕ್ಲಿಯರ್ ಕಾಣಿಸಲಾಗೈತಿ. ನೋಡೊಂದು ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಕ್ಲಿಯರ್ ಆಗ್ತಿತ್ತು ಏನೋ. ಹಾಂ, ಸ್ವಲ್ಪ ಕ್ಲಿಯರ್ ಆಯಿತು. ಟೋಟಲ್ ಎಷ್ಟು ಪಾರ್ಕಿಂಗ್ ಅವೈಲೇಬಲ್ ಅದಾವೆ ಒಳಗೆ 124 ಪಾರ್ಕಿಂಗ್ ಅವೈಲೇಬಲ್ ಅದಾವೆ. ಆಮೇಲೆ ಫುಲ್ ಎಲ್ಲ ಕ್ಲಿಯರ್. ಫಸ್ಟ್ 15 ನಿಮಿಷ ಫ್ರೀ ಐತ್ರಿ, ಅದಾದ್ಮ್ಯಾಗ 1 ತಾಸಿಗೆ 10 ದಿರಮ್ ಬೀಳ್ತೈತಿ. ಆಮೇಲೆ ನಾವೇನ್ರಿ ಒಳಗೆ ಶಾಪ್ ಒಳಗೆ 25 ದಿರಮ್ದು ಏನ್ರಿ ನಾವು ಪರ್ಚೇಸ್ ಮಾಡಿದೆವಂದ್ರೆ 3 ತಾಸು ಫ್ರೀ ಸಿಗ್ತೈತಿ ನಮಗೆ. ಆಮೇಲೆ ಇದೇನು ರೊಕ್ಕದ ಏನು ಕೊಡೋದಿಲ್ಲ ರೀ. ಅಲ್ಲಿ ಸಾಲಿಕತ್ ಏನೈತೆ ನೋಡು, ಸಾಲಿಕ್ ಅಂದ್ರೆ ನಮ್ದು ಹೇಗೆ ಇಂಡಿಯಾ ಒಳಗೆ ಫಾಸ್ಟ್ಯಾಗ್ ಐತೆ ನೋಡ್ರಿ, ಅದೇ ಥರ ಇಲ್ಲಿ ಸಾಲಿಕತ್ ಬರ್ತೈತಿ. ನಮ್ಮ ಕಡೆ ಟೋಲ್ಗೇಟ್ ಅತ್ತೇವಲ್ಲ, ಅದು ಸಾಲಿಕ್ ಅಂದ್ರೆ ಟೋಲ್ಗೇಟ್ ಅಂದಂಗೆ ಇಲ್ಲಿ ಅದರದ್ದು ಟ್ಯಾಗ್ ಇರ್ತೈತಿ ರೀ. ಅದಕ್ಕೆ ನಾವು ಹೆಂಗೆ ಇಂಡಿಯಾ ಒಳಗೆ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇಲ್ಲಿನೂ ಅದಕ್ಕೆ ರೀಚಾರ್ಜ್ ಮಾಡ್ಬೇಕಾಗ್ತೈತಿ. ಅದ್ರೊಳಗಿಂದು ನಂಬರ್ ಪ್ಲೇಟ್ ರೀಡ್ ಮಾಡಿ ಆಟೋಮೆಟಿಕ್ ನೀವು ಎಷ್ಟು ತಾಸು ಪಾರ್ಕಿಂಗ್ ಮಾಡಿರಿ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಅದ್ರೊಳಗಿನ ರೊಕ್ಕ ಆಟೋಮೆಟಿಕ್ಕಾಗಿ ಕಟ್ ಮಾಡ್ಕೋತೈತಿ. ಹಿಂಗೈತೆ ನೋಡ್ರಿ ಟೆಕ್ನಾಲಜಿ. ಇದೇ ನೋಡ್ರಿ ಪಾರ್ಕಿಂಗ್ ಮಷಿನ್, ಸೋಲಾರ್ ಮ್ಯಾಗ ಐತ್ರಿ ಅದು. ಅದಕ್ಕೇನು ಎಲೆಕ್ಟ್ರಿಸಿಟಿ ಬೇಕಾಗಲ್ಲ, ಏನಿಲ್ಲ. ಸೋಲಾರ್ ಮ್ಯಾಗ ಆಟೋಮೆಟಿಕ್ ಚಾರ್ಜ್ ಮಾಡ್ಕೋತೈತಿ. ಆಟೋಮೆಟಿಕ್ಕ 24/7 ಕೆಲಸ ಮಾಡ್ತೈತಿ. ಮಸ್ತ್ ಐತಿ ರಿವ್ಯೂ. ನಿಮ್ಗೆ ಇಂಟ್ರೆಸ್ಟ್ ಬರತೈತೋ ಇಲ್ಲೋ ಗೊತ್ತಿಲ್ಲ, ವಿಡಿಯೋ ನೋಡಿ ನಂಗೆ ಅನ್ಸಾತೈತಿ ಚಲೋ ಅನ್ಸಾತೈತಿ ನಿಮ್ಗೆ ಅಂಥೇಳಿ. ಇನ್ನು ಮುಂದೆ ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಐತ್ರಿ. ವಿಡಿಯೋ ಕಂಟಿನ್ಯೂ ನೋಡಿರಿ, ಹೆಂಗೆ ಇರ್ತೈತಿ ಫಾರಿನ್ ಕಂಟ್ರಿ ಅನ್ನೋದು ಗೊತ್ತಾಗ್ತೈತಿ ನಿಮಗೂ. ಒಂದು ನೀವು ಒಬ್ಬನೇ ನೋಡಿ ಏನಪ್ಪ ನಾವು ನೋಡೇವ ಅನ್ನೋರು ವಿಡಿಯೋ ಕ್ಯಾನ್ಸಲ್ ಮಾಡಿ ಮತ್ತು ಬೇರೆ ನಿಮ್ಮದು ಟೈಮ್ನು ಯುಟಿಲೈಸ್ ಮಾಡ್ಕೊರಿ. ಇಲ್ಲ ನಾವು ವಿಡಿಯೋ ಮಸ್ತ್ ಬರತೈತಿ, ನಮಗೇನು ಅಷ್ಟು ದೂರ ಬರೋಕ್ಕಾಗಲ್ಲ, ಇಲ್ಲೇ ನೋಡ್ತೇವ್ರಿ ಅನ್ನೋರು ವಿಡಿಯೋ ನೋಡಿ ಖುಷಿ ಪಡ್ರಿ. ನಾವು ಬಿಜಾಪುರದವರು, 7 ವರ್ಷ ಆಯ್ತು ರೀ ಇಲ್ಲಿ ಬಂದು. ನಮ್ಗೆ ಇಲ್ಲಿ ವರ್ಕ್ ಮಾಡೋರಿಗೆ ಅದೆಲ್ಲ ಅವ್ರ ಜೊತೆ ಮಾತಾಡಿಸಿ ವಿಡಿಯೋ ಮಾಡಬೇಕು. ಟ್ಯಾಕ್ಸಿ ಡ್ರೈವರ್ಗಳ ಜೊತೆ, ಆಮೇಲೆ ಇಲ್ಲೆಲ್ಲ ಕ್ಲೀನಿಂಗ್ ಮಾಡೋರು ಹೆಂಗೆ ಬಂದ್ರೆ ಅವ್ರು ದುಬೈಗೆ ಏನು ಸ್ಯಾಲ್ರಿ ಇರ್ತೈತಿ, ಆಮೇಲೆ ಹೆಂಗೈತಿ ಲೈಫ್, ಅದೆಲ್ಲ ಕೇಳ್ಬೇಕು ಅನ್ನೋದು ಆಸೆ ಐತಿ. ಬಟ್ ಈಗೀಗ ಜಸ್ಟ್ ವ್ಲಾಗ್ ಚಾಲು ಮಾಡ್ಯಾವಲ್ರಿ, ನಮಗೂ ಸ್ವಲ್ಪ ಒಂದು ಏನೋ ಮುಜುಗರ, ಅಂಜಿಕೆ ಹೆಂಗೆ ಮಾತಾಡ್ಸೋದು ಅನ್ನೋದೈತಿ. ಬಟ್ ಮುಂದೆ ಬರೋ ವಿಡಿಯೋ ಒಳಗೆ ಅದನ್ನೆಲ್ಲ ಪಕ್ಕಾ ಮಾಡ್ತೇವೆ ನಾವು. ಎಷ್ಟು ದಿನ ಇರ್ತೈತಿ ರೀ ಅಂಜಿಕೆ? 1 ದಿನ ಇರ್ತೈತಿ, 2 ದಿನ ಇರ್ತೈತಿ. ಹಾಗೆ ಮಾಡ್ಕೋತ ರೂಢ ಬೀಳ್ತೈತಿ. ನೋಡ್ರಿ ಇಲ್ಲಿ ಡೆಲಿವರಿ ಬಾಯ್ಸ್ ಬೈಕ್ ನಿಂತಾವ. ನಾನು ನೋಡಿರೋ ಪ್ರಕಾರ, ಕೇಳಿದ ಪ್ರಕಾರ ಜಾಸ್ತಿ ಮೋಸ ಹೋಗೋರು ಡ್ರೈವರ್ ಜಾಬಿಗೆ ಬರೋರು, ಆಮೇಲೆ ಡೆಲಿವರಿ ಬಾಯ್ ಜಾಬಿಗೆ ಬರೋರು. ಯಾಕಂದ್ರೆ ಅವ್ರ ಕಡೆ ಇಂಡಿಯಾದ ಲೈಸೆನ್ಸ್ ಆಲ್ರೆಡಿ ಇರ್ತೈತಿ ರೀ. ಇಂಡಿಯನ್ ಲೈಸೆನ್ಸ್ ಐತನ ಅವ್ರೇನು ತಿಳ್ಕೊತಾರ, ನಾವು ಡೈರೆಕ್ಟ್ ದುಬೈಗೆ ಹೋಗಿ ಜಾಬ್ ಮಾಡ್ಬೋದು, ಟ್ಯಾಕ್ಸಿ ಡ್ರೈವರ ಇಲ್ಲಾಂದ್ರೆ ಟ್ಯಾಕ್ಸಿ ಡ್ರೈವರ, ಡೆಲಿವರಿ ಬಾಯ ಇಂಥ ಜಾಬ್ ಮಾಡ್ಬೋದು ಅನ್ಕೋತಾರೆ. ಬಟ್ ಡೈರೆಕ್ಟ್ ಇಂಡಿಯಾದ ಲೈಸೆನ್ಸ್ ಇದ್ದರೂ ಇಲ್ಲಿ ಬಂದು ಡೈರೆಕ್ಟ್ ಮಾಡ್ಲಿಕ್ಕೆ ಬರಲ್ರಿ. ಇಲ್ಲಿದು ಮತ್ತು ಲೈಸೆನ್ಸ್ ತೆಗೆಸ್ಕೋಬೇಕಾಗ್ತೈತಿ. ಅದ್ರ ಸಲುವಾಗಿ ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡಿರಿ. ಇಲ್ಲಿ ಲೈಸೆನ್ಸಿಗೆ ಭಾಳ ಕಾಸ್ಟ್ಲಿ ಆಗ್ತೈತಿ ರೀ, 1.5 ಲಕ್ಷದಿಂದ 2 ಲಕ್ಷ ತನಕ ಆಗ್ತೈತಿ. ಆಮೇಲೆ ಡ್ರೈವಿಂಗ್ ಟೆಸ್ಟ್ ಭಾಳ ಟಫ್ ಇರ್ತೈತಿ ರೀ, ಭಾಳ ಪರ್ಫೆಕ್ಟ್ ಎಲ್ಲ ರೂಲ್ಸ್ ಫಾಲೋ ಮಾಡಬೇಕು. ಆಮೇಲೆ ಕರೆಕ್ಟ್ ಸ್ಪೀಡ್ ಲಿಮಿಟ್ ಫಾಲೋ ಮಾಡಬೇಕು. ಆಮೇಲೆ
ಕಂಪ್ಯೂಟರ್ ಎಕ್ಸಾಮು ಇರ್ತೈತಿ, ಇಷ್ಟೆಲ್ಲ ಇರ್ತೈತಿ ರೀ ಇಲ್ಲಿದು ಡ್ರೈವಿಂಗ್ ಲೈಸೆನ್ಸ್ ತೊಗೋಬೇಕಂದ್ರೆ. 30 ಮಿನಿಟದು ವಿಡಿಯೋ ಆಗೈತೆ ರೀ ಇದು. ಬಟ್ 1 ತಾಸು ಕಂಟಿನ್ಯೂ ಮಾಡ್ತೀನಿ ನಾ. ನೋಡೋಣ 1 ತಾಸು ಒಳಗೆ ಏನೇನೆಲ್ಲ ತೋರಿಸ್ಬೋದು, ಎಷ್ಟು ಕಿಲೋಮೀಟ್ರ್ ಆಗ್ತೈತೆ ಸೈಕಲ್ ಅನ್ನೋದು ಹೇಳ್ತೀನಿ ಅಂತ. ನೋಡಿರಿ ಇಲ್ಲಿ ಡಸ್ಟ್ಬಿನ್. ಇದನ್ನು ನೋಡಿರಿ ಬರೀ ವಿಡಿಯೋ 100 ಮೀಟ್ರ್ ಒಳಗೆ ಇಲ್ಲ 1 ಕಿಲೋಮೀಟ್ರ್ ಒಳಗೆ ನಿಮ್ಗೆ ಎಷ್ಟು ಡಸ್ಟ್ಬಿನ್ ಸಿಗ್ತಾವೆ ನೋಡಿರಿ. ಅಲ್ಲೊಂದು ಡಸ್ಟ್ಬಿನ್ ಹೊತ್ತು, ಇಲ್ಲೊಂದು ಐತಿ, ಅಲ್ಲಿ ಮುಂದೊಂದು ಕಾಣಿಸ್ಲಾತೈತಿ ನೋಡಿರಿ. ಇದೇನು ನೋಡ್ತಿರಲ್ಲ ಇದು ಡಸ್ಟ್ಬಿನ್ ರೀ. 3 ಕ್ಯಾಟಗರಿ ಅದಾವೆ ಅದರೊಳಗೆ. ಪ್ಲಾಸ್ಟಿಕ್ ಬಾಟ್ಲಿ ಸಪ್ರೇಟ್ ಹಾಕೋದು, ಆಮೇಲೆ ಪೇಪರ್ಗಳು ಸಪ್ರೇಟ, ಹಿಂಗೆ ಬೇರೆ ಬೇರೆ 3 ಕ್ಯಾಟಗರಿ ಅದಾವೆ ಅದರೊಳಗೆ. ನೋಡಿರಿ ಒಂದು 2-3 ನಿಮಿಷನೂ ಆಗಿಲ್ಲ ಅಷ್ಟರೊಳಗೆ ನನಗೆ ಏನಿಲ್ಲ ಅಂದ್ರೂ 4-5 ಡಸ್ಟ್ಬಿನ್ ಕಾಣಿಸ್ದು ನೋಡಿರಿ. ಮತ್ತು ಇಲ್ಲೊಂದು ಡಸ್ಟ್ಬಿನ್ ಐತಿ. ಕರೆಕ್ಟ್ ಪ್ಲೇಸ್ ಒಳಗೆ ಡಸ್ಟ್ಬಿನ್ ಸಿಕ್ಕು ಅಂದ್ರೆ ಯಾರೂ ಹೊಲಸು ಮಾಡಲ್ಲ ರೀ. ಹೋಗಿ ಕಸ ಅದ್ರೊಳಗೆ ಹಾಕ್ತಾರೆ. ಡಸ್ಟ್ಬಿನ್ನೇ ಇಲ್ಲಾಂದ್ರೆ ಹೋಗೋದು ಬಿಡ್ತಾರೆ ಮತ್ತು ಅಲ್ಲೇ ಕಸ. ಮೊನ್ನೆ ಮೈಸೂರ್ದೊಂದು ವಿಡಿಯೋ ನೋಡಿದ್ನ. ಒಬ್ಬರು ಅಣ್ಣ ಯಾರೋ ಒಂದು ವಾಟರ್ ಬಾಟ್ಲಿ ಒಗ್ಯೋ ಸಂಬಂಧ ಮೈಸೂರೆಲ್ಲ ಹುಡುಕ್ಯಾಡ್ಯಾರ ಡಸ್ಟ್ಬಿನ್ ಸಿಕ್ಕಿಲ್ಲ ಅವರಿಗೆ. ಅದು ವಿಡಿಯೋ ಆದ ಬಳಿಕರೆ ಅಲ್ಲೇನು ಇಂಪ್ರೂವ್ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ. ಈಗ ನೋಡಿರಿ, ಈಗ ನಾನು ಬ್ರಿಡ್ಜ್ ಅಂಡರ್ ಪಾಸ್ ಅದೀನಿ, ಅದಕ್ಕೆ ಇಲ್ಲಿ ಇಷ್ಟು ಕತ್ಲು ಬಿದ್ದೈತಿ. ಈ ಬ್ರಿಡ್ಜ್ ಆಚೆ ಕಡೆದು ಅಲ್ ಮಜಾಜ್ ಏರಿಯಾ ರೀ. ಬ್ರಿಡ್ಜ್ ಈ ಕಡೆ ಬಂದ ಈಗ. ಇದು ಅಲ್ ಕಸ್ಬಾ ಏರಿಯಾ, ಶಾರ್ಜಾ ಅಲ್ ಕಸ್ಬಾ ಏರಿಯಾ. ನೋಡ್ಬೋದು ನೀವು ಇಲ್ಲಿ ಹೆಂಗೈತಿ, ಮಸ್ತ್ ಐತಿ ಅದು ಏರಿಯಾ. ನೈಟ್ ಬಂದ್ರಂತರೂ ಸೂಪರ್. ಇಲ್ಲಿ ನೋಡ್ರಿ ಹೆಂಗೈತಿ, ನಡುವೆ ವಾಟರ್ ಕೆನಾಲ್ ಐತಿ. ಆಮೇಲೆ ಆ ಸೈಡ್ನು ಬಿಲ್ಡಿಂಗ್ಗಳು ಅದಾವೆ, ಈ ಸೈಡು ಬಿಲ್ಡಿಂಗ್ಗಳು ಅದಾವೆ. ಅಲ್ಲಿ ಹಾಗೆ ನೀರನ್ನು ಕ್ಲೀನ್ ಮಾಡ್ಲತ್ತಾರೆ ರೀ. ನೀರೊಳಗೆ ಒಂದೊಂದು ಮಿಸ್ ಆಗಿ ವಾಟರ್ ಬಾಟಲ್ ಬಿದ್ದಿರ್ತೈತಿ, ಏನರ ಒಟ್ಟು ಪ್ಲಾಸ್ಟಿಕ್ ಅದು ಇದು ಬಿದ್ದಿರ್ತೈತಲ್ಲ, ಅದನ್ನು ಸದ್ಯಕ್ಕೆ ಕ್ಲೀನ್ ಮಾಡ್ತಾರೆ ಬೋಟ್ ಒಳಗೆ. ಅದಕ್ಕೆ ಇಷ್ಟು ಕ್ಲೀನ್ ಅದಾವೆ ರೀ. ಯಾವಾಗರೇ ಒಂದು ಸತಿ ಅಮಾಸಿಗೊಮ್ಮೆ, ಹುಣ್ಣಿಮೆಗೊಮ್ಮೆ, 5 ವರ್ಷಕ್ಕೊಮ್ಮೆ ಕ್ಲೀನ್ ಮಾಡಲ್ರಿ ಇಲ್ಲಿ. ಇದು ಡೇ ಟು ಡೇ ಆ್ಯಕ್ಟಿವಿಟಿ. ನೋಡ್ಬೋದು ನೀವು ಅಲ್ಲಿ ಕ್ಲೀನ್ ಮಾಡತ್ತಾರ ಬೋಟ್ ಒಳಗೆ. ವಿಡಿಯೋ ಕಾಣಿಸ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಸಮೀಪ ಹೋಗುನ್ರಿ. ನೋಡ್ಬೋದು ಅಲ್ಲಿ ಕಾಣಿಸ್ತೈತಿ ನಿಮಗೆ. ನೋಡಿರಿ ಅದು ಕಂಪ್ನಿ, ಇದು ಕ್ಲೀನಿಂಗ್ ಕಂಪ್ನಿ. ಪೂರಾ ಎಂಟೈರ್ ಶಾರ್ಜಾ ಇದೇ ಕಂಪ್ನಿ ಮೇಂಟೈನ್ ಮಾಡ್ತೈತಿ, ಮ್ಯಾನೇಜ್ ಮಾಡ್ತೈತಿ ಕ್ಲೀನಿಂಗ್ ಪ್ರೊಸೆಸ್ ಅದು ಎಲ್ಲ. ಪಬ್ಲಿಕ್ ರೋಡ, ಪಬ್ಲಿಕ್ ಪಾರ್ಕಿಂಗ, ಆಮೇಲೆ ಈ ಥರ ಏನು ಕಾರ್ನಿಶ್ ಇರ್ತಾವಲ್ಲ ಅಲ್ಲಿ ನೋಡ್ರಿ ಹಂಗೆ ವಿಡಿಯೋನು ಮಾಡತ್ತಾರ ಅವರು. ವಿಡಿಯೋ ಎದಕ್ಕಂದ್ರೆ ಮೊದಲು ಬಿಫೋರ್ ಆ್ಯಂಡ್ ಆಫ್ಟರ್, ಮೊದಲು ಹಿಂಗೆ ಹೊಲಸಿತ್ತು, ಅದನ್ನು ಈಗ ಕ್ಲೀನ್ ಮಾಡೀವಿ, ಹಿಂಗೈತಿ. ಅದನ್ನು ಫೋಟೋ ಅಪ್ಲೋಡ್ ಮಾಡ್ಬೇಕು ಅವರು ಅಂತ ನಾ ಅಂದ್ಕೊಂಡಿನಿ ರೀ. ಹಾಗೆ ಇರ್ಬೋದು. ಇದು ಅಲ್ ಕಸ್ಬಾ ಶಾರ್ಜಾ ಒಳಗೆ ಯಾರೇ ಈ ಏರಿಯಾ ನೋಡಿರಲಿಲ್ಲ ಅಂದ್ರೆ ಅಲ್ ಕಸ್ಬಾ ಏರಿಯಾ ಮಸ್ತ್ ಐತಿ ರೀ. ಈವ್ನಿಂಗ್ ಟೈಮ್ ಬರ್ರಿ, ಇಲ್ಲಿ ಮಸ್ತ್ ಅನ್ನಿಸ್ತೈತಿ. ಇಲ್ಲಿ ಒಂದು ಐತಿ ನೋಡ್ರಿ ವ್ಯಾಕ್ಯೂಮ್ ಕ್ಲೀನರ್, ಆಗಲೇ ತೋರಿಸಿದ್ನಲ್ಲ ಅದೇ ಸೇಮ್ ಇದು. ಇದಕ್ಕೆ ವ್ಯಾಕ್ಯೂಮ್ ಕ್ಲೀನ್ ಮಾಡೋದಿಲ್ಲ, ಕೆಳಗೆ ಇದು ಐತಿ, ವ್ಯಾಕ್ಯೂಮ್ನೂ ಐತ್ರಿ. ಬಟ್ ಅದಕ್ಕೆ ಹಿಂಗೆ ಆನಿ ಸೊಂಡಿಗತ್ಲೆ ಪೈಪ್ ಇತ್ತು ಅದಕ್ಕೆ. ಇದಕ್ಕೆ ಹಂಗಿಲ್ಲ, ಅಲ್ಲೇ 2 ಕಸ್ಬಾರಿಗತ್ಲೆ ಗಾಲಿ ತಿರುಗ್ತಾವ. ಆಮೇಲೆ ಅದು ಧೂಳು ಎದ್ದಿದ್ದು ಧೂಳು ಅಲ್ಲೇ ಜಕ್ಕೊಂಬಿಡ್ತೈತಿ ಅದು ವ್ಯಾಕ್ಯೂಮ್ ಕ್ಲೀನರ್.
ಆ್ಯಕ್ಚುಲಿ ನಾ ಟೈಮ್ ಲ್ಯಾಪ್ಸ್ ಮಾಡ್ಬೇಕಂತ ಮಾಡಿದ್ನಿ ಇದು ವಿಡಿಯೋ, ಮತ್ತು ಅನ್ನಿಸ್ತು ಆಮೇಲೆ ಟೈಮ್ ಲ್ಯಾಪ್ಸ್ ಒಳಗೆ ಏನು ಅಷ್ಟು ಗೊತ್ತಾಗಲ್ಲ ಚೆಂದಾಗಿ. ಒಬ್ಬರೇ ವಿಡಿಯೋ ನೋಡಿದ್ರೂ ಸಾಕು ನಮಗೆ, ಫುಲ್ ಡೀಟೇಲ್ ಆಗಿ ತೋರಿಸೋನು, ಖುಷಿ ಪಡ್ತಾರೆ ನಮ್ಮ ಜನ ಅಂತ ಹೇಳಿ ಫುಲ್ ಡೀಟೇಲೇ ವಿಡಿಯೋ ಮಾಡ್ಲತ್ತೀನಿ ರೀ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ನಿ ಅಂದ್ರೆ ಪೂರಾ ಸಮುದ್ರ ಬರ್ತೈತೆ ರೀ. ಬಟ್ ಇವತ್ತು ಅಷ್ಟು ಸಮುದ್ರ ತನಕ ಏನು ಹೋಗೋದಾಗಲ್ಲ. ಸಮುದ್ರ ತನಕ ಹೋಗಿ ಹೊಳ್ಳಿ ನಮ್ಮ ಮನೆ ತನಕ ಹೋಗ್ಬೇಕಂದ್ರೆ 20-22 ಕಿಲೋಮೀಟ್ರ್ ಆಗ್ತೈತೆ ರೀ. ಈಗೇನಿಲ್ಲ ಅಂದ್ರೂ ನಾ 5-6 ಕಿಲೋಮೀಟ್ರ್ ಬಂದಂಗೆ ಆಯಿತು. ಹೊಳ್ಳಿಗೆ ಮತ್ತೆ ಅಷ್ಟು ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು ನಾ. ನೋಡಿರಿ ಎಷ್ಟು ಮಸ್ತ್ ಐತಿ. ಫ್ರೀ ಒಳಗೆ ನಿಮಗೆ ಫಾರಿನ್ ಕಂಟ್ರಿ ಶಾರ್ಜಾ ತೋರಿಸ್ಲಾತಿನ, ಸಾರಿ ಫಾರಿನ್ ಕಂಟ್ರಿ ಅಲ್ಲ, ಫಾರಿನ್ ಕಂಟ್ರಿ UAE, ಅದರೊಳಗೆ ಎಮಿರೇಟಸ್ ಶಾರ್ಜಾ. ಒಂದು ಸಬ್ಸ್ಕ್ರೈಬ್ ಮಾಡಿರಿ ಸಾಕು ನಮ್ಗೆ ಅಷ್ಟೇ. ಇಲ್ಲಾಂದ್ರೆ ನೀವು ವಿಡಿಯೋ ಯಾವ ಊರದಿಂದ ನೋಡ್ಲಾತ್ತೀರಿ ಕಮೆಂಟ್ ಹಾಕಿರಿ. ಇಷ್ಟೊತ್ತಾದರೂ ನನ್ನ ಮುಖಾನ ತೋರಿಸಿಲ್ಲ ನಿಮಗೆ, ಸ್ಟಾರ್ಟಿಂಗ್ ಆಟ ತೋರಿಸಿದ್ನಿ ನೋಡಿರಿ. ನಿಮ್ಗೆ ಅನ್ನಿಸ್ತೈತಿ ಇವೇನು ಸೈಕಲ್ ಏನು ಹೊಡ್ಯಾತಿಲ್ಲ, ಸುಮ್ಮನೆ ಸ್ಕೂಟ್ರ್ ಮ್ಯಾಗದು ಹೊಂಟಿರ್ಬೋದು ಅಂತ ಅನ್ನಿಸ್ತಿರ್ಬೋದು. ಸೈಕಲ್ ಹೊಡ್ಯಾತೀನಿ ರೀ. ನೋಡ್ರಿ ಇಲ್ಲಿ ಮುಂದೆ ಫಿಶಿಂಗ್ ಮಾಡೋರು ಹೊಂಟಾರ. ಆಮೇಲೆ ಇನ್ನು ಈ ಕಡೆ ಸ್ಟ್ರೀಟ್ ಲೈಟ್ ಹಂಗೆ ಆನ್ ಅದಾವ್ರಿ, ಆಫ್ ಮಾಡಿಲ್ಲ. ಬೆಳಕೈತಿ ಈಗ ಪೂರಾ. ಇನ್ನೊಂದು ಅರ್ಧ ತಾಸು ಫುಲ್ ಬಿಸಿಲು ಚಾಲು ಆಗ್ತೈತಿ. ಅಷ್ಟರೊಳಗೆ ನಾವು ಮನೆಗೆ ಹೋಗ್ಬೇಕಾಗ. ನೋಡ್ರಿ ಅವ್ರು ಎಟ್ಟು ಬೇವ್ತಾರೆ ವಾಕಿಂಗ್ ರನ್ನಿಂಗ್ ಮಾಡಿ, ಫುಲ್ ಸ್ವೆಟ್ ಬಂದೈತಿ. ಇಲ್ಲಿ ನೋಡ್ಬೋದು ನೀವು ಫಿಶಿಂಗ್ ಮಾಡತ್ತಾರ. ಪೂರಾ ಆಲ್ಮೋಸ್ಟ್ ಹೊರಗೆ ಬಂದಂಗೆ ಆಯ್ತು ರೀ ಈಗ ಸಿಟಿ ಬಿಟ್ಟು. ಬಾರ್ಡ್ರದಾಗದಿನ ಈಗ ಇಲ್ಲಿ ಈ ಕಡೆ ಮುಂದೆ ಹೋದೆವು ಅಂದ್ರೆ ಪೂರಾ ಸಮುದ್ರನೇ ಐತಿ. ನೋಡ್ಬೋದು ನೀವು ಇಲ್ಲಿ ಈ ಕಡೆ ತೋರಿಸ್ತೀನಿ ನೋಡ್ರಿ ವ್ಯೂವ. ನೋಡ್ರಿ ಇದು ಪೂರಾ ಸಮುದ್ರ ದಂಡಿದು, ಫುಲ್ ಸಮುದ್ರನೂ ಅಲ್ಲ. ಇಲ್ಲಿ ನೀರು ಕಂಟ್ರೋಲ್ ಮ್ಯಾಗ ಬರ್ತಾವ್ರಿ. ಕಡಿಮೆ ನೀರು ಬೇಕಂದ್ರೆ ಕಡಿಮೆ, ಹೆಚ್ಚಬೇಕಂದ್ರೆ ಹೆಚ್ಚ. ಕೆನಾಲಿಗೆ ಹೆಂಗೆ ನೀರು ಬಿಡ್ತಾರೆ ನೋಡೋ ಹಂಗೆ ಅಷ್ಟು ನೀರು ಬಿಟ್ಕೊಂಡು ಈ ಕಡೆ ತಗೋತಾರೆ. ಇದು 52 ಆಗೈತೆ ರೀ. ಕರೆಕ್ಟ್ ವಿಡಿಯೋ 1 ತಾಸದ ವಿಡಿಯೋ ಆದ ಕೂಡಲೇ ವಿಡಿಯೋ ಸ್ಟಾಪ್ ಮಾಡಿ ವಾಪಸ್ ಮತ್ತೆ ಅಷ್ಟು ಹೋಗ್ತೀನಿ ರೀ. ಅಂದ್ರೆ ಕಂಟಿನ್ಯೂ 2 ತಾಸು ಸೈಕಲ್ ಹೊಡೆದಂಗೆ ಆಗ್ತೈತಿ. ಈ ಕಡೆ ಬರೋಕ್ರ 1 ತಾಸು, ಹೋಗೋಕ್ರ 1 ತಾಸು. ಹೆಂಗಿದ್ರು ಆಫೀಸ್ ಟೈಮ 9ಕ್ಕೆ ಐತಿ, ಆರಾಮ ರೆಡಿ ಆಗ್ಬೋದು. ಮುಂಜಾನೆ ಎದ್ದು ಮೊಬೈಲ್ ನೋಡ್ಕೊತ ಟೈಮ್ ಹಾಳು ಮಾಡೋಕ್ಕಿಂತ ಇಷ್ಟು ಡೈಲಿ ಸೈಕಲ್ ಹೊಡೆದೇವಂದ್ರೆ ಹೆಲ್ತ್ ಚಲೋ ಇರ್ತೈತಿ, ಎಲ್ಲ ಚಲೋ ಇರ್ತೈತಿ. ನೋಡ್ರಿ ಹಂಗೆ ಡಸ್ಟ್ಬಿನ್, ಎಲ್ಲ ಕಡೆ ಡಸ್ಟ್ಬಿನ್ ಸಿಗ್ತಾವೆ ನಿಮಗೆ. ಅಂದಲ್ಲೇ ಎಷ್ಟು ಕ್ಲೀನ್ ಐತ್ರಿ. ಅದೇ ಜನ ಇಲ್ಲಿ ದುಬೈ ಒಳಗಿರೋರು ಇಂಡಿಯಾದವರು ಜಾಸ್ತಿ ಅದಾರ, ಬೇರೆ ಬೇರೆ ಕಂಟ್ರಿದವರೆಲ್ಲ ಜಾಸ್ತಿ ಅದಾರ. ಇಂಡಿಯಾದವರು ಕ್ಲೀನ್ ಇಡಲ್ಲ, ಕಂಟ್ರಿ ಹೊಲಸಿಡ್ತಾರೆ, ಅದು ಇದು ಅತ್ತಾರೆ ಬೇರೆ ಕಂಟ್ರಿದವ್ರು. ಬಟ್ ನಮ್ಮ ಇಂಡಿಯಾ ಒಳಗೂ ಹಿಂಗೆ
ಕರೆಕ್ಟ್ ಪ್ಲೇಸಿಗೆ ಎಲ್ಲ ಕರೆಕ್ಟಾಗಿ ಡಸ್ಟ್ಬಿನ್ ಅದು ಸಿಕ್ಕು ಅಂದ್ರೆ ಹಾಕ್ತಾರೆ ರೀ ಜನ. ಅದೇ ಜನ ಅಲ್ಲಿ ಅದೇ ಜನ ಐತಿ, ಇಲ್ಲಿ ಅದೇ ಜನ ಐತಿ. ಡಸ್ಟ್ಬಿನ್ನೇ ಸಿಗಲ್ಲ ಹುಡುಕಾಡಿದ್ರೆ ಒಂದು. ಹೆಂಗೆ ಕ್ಲೀನ್ ಇರ್ಬೇಕು ಹೇಳ್ರಿ. ನಮ್ಮ ಇಂಡಿಯಾದ ಬಗ್ಗೆ ಹೆಮ್ಮೆ ಐತ್ರಿ ನನಗೆ. ನೆಗೆಟಿವ್ ಆಗಿ ಮಾತಾಡತ್ತಿಲ್ಲ, ರಿಯಾಲಿಟಿ ಹೇಳತ್ತೀನಿ ಅಷ್ಟೇ. ಇವತ್ತಿಗೂ ನಾವು ನಮ್ಮ ದೇಶ ಲವ್ ಮಾಡ್ತೇವೆ. ನಮ್ಮ ದೇಶ, ನಮ್ಮ ರಾಜ್ಯ ಹೆಮ್ಮೆ ಐತಿ ನಾವು ಇಂಡಿಯನ್ಸ್ ಅಂತ ಹೇಳಿ ಹೇಳ್ಕೊಳಕ್ಕೆ. ಒಂದೇ ದಿನ ಇಟ್ಟು ಸೈಕಲ್ ಹೊಡೋದು, ನಾಳೆಗೇನು ಕಾಲು ಹಿಡ್ಕೋತಾವೋ ಏನು ಮಾಡ್ತಾವೋ ಗೊತ್ತಿಲ್ಲ ರೀ. ಹೊಸ ರೂಪೊಳಗೆ ವಿಡಿಯೋನು ನಿಮಗೆ ತೋರಿಸ್ಬೇಕಂಥೇಳಿ ಸೈಕಲ್ ಹೊಡೆಯತ್ತೀನಿ ಹಾಗೆ ಕಂಟಿನ್ಯೂ ನಾನ್ ಸ್ಟಾಪ್. ನೀರನ್ನು ಕುಡ್ದಿಲ್ಲ ನಾ ಒಂದು ಗುಟುಕ. ನೋಡ್ರಿ ಬಿಲ್ಡಿಂಗ್ ಎಷ್ಟು ಎತ್ತರ ಐತೆ ಅದು. ಇವೆಲ್ಲ ಖಜೂರಿ ಗಿಡನೇ ನೋಡ್ರಿ. ಈಗ ಫುಲ್ ಖಜೂರಿ ಸೀಸನ್. ಈಗ ಇಲ್ಲಿ ಭಾರಿ ಏಕ ನಂಬರ್ ಖಜೂರಿ ಸಿಗ್ತಾವ್ರಿ ಇಲ್ಲಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಅವರಿಗೆ ನಾವು ಇಂಡಿಯಾ ಬಂದಾಗ ಇಲ್ಲಿಯೂ ಖಜೂರಿ ಕೊಡ್ತೇವ್ರಿ. ಯಪ್ಪ ಕಾಲು ನುಸ್ಲಾತು ರೀ. ಒಂದೇ ದಿನ ಇಟ್ಕಾಟ್ ಸೈಕಲ್ ಹೊಡೆದು ನಾಳೆ ಹಿಡಿದು ಬರ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ಬಿಡಲ್ಲ, ಕಂಟಿನ್ಯೂ ಬರ್ತೀನಿ ರೀ. ಅವಾಗವಾಗ ಪ್ರೋಗ್ರೆಸ್ ಹಾಕ್ತಿರ್ತೀನಿ ನಾ ಚಾನಲ್ ಒಳಗೆ. ನೋಡ್ರಿ ನೀವು ಟ್ರಾನ್ಸ್ಫಾರ್ಮೇಷನ್ ಹೆಂಗೆ ಮಾಡ್ಕೊಂಡಿದ್ದೆ ಅನ್ನೋದು. ಇಷ್ಟೊತ್ತಾದರೂ ನಾ ಇನ್ನೂ ನನ್ನ ಸೈಕಲ್ನ ತೋರಿಸಿಲ್ಲ ನಿಮಗೆ ಹೆಂಗೈತೆ ಸೈಕಲ್ ಅನ್ನೋದು. ಕರೆಕ್ಟ್ ವಿಡಿಯೋ 1 ತಾಸು ಆದ ಬಳಿಕ ಸ್ಟಾಪ್ ಮಾಡಿ ನನ್ನ ಸೈಕಲ್ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ನೀವು ಹೆಂಗೆ ವರ್ಕ್ ಮಾಡತ್ತಾರ. ಅಗತಿ ಮಾಡ್ಲತ್ತಾರ ರೀ. ಅದಕ್ಕೇನು ಹುಲ್ಲು ಬಂದಾವಲ್ಲ ಖಜೂರಿ ಗಿಡದ ತೆಳಗೆ, ಎಲ್ಲ ಹುಲ್ಲು ನೀಟಾಗಿ ಕತ್ತರಿಸಿ ತೊಗೊಂಡು ಹೊಂಟಾರ್ರಿ ಅದನ್ನು. ನೋಡ್ಬೋದು ನೀವು. ನೀರು ಬಿಡತ್ತಾರ, ಅಗತಿ ಮಾಡತ್ತಾರ. ಅವ್ರವ್ರದ್ದು ಏನು ಕೆಲಸ ಇರ್ತೈತಿ ಅದು ಕರೆಕ್ಟ್ ಮಾಡ್ತಾರೆ ರೀ, ಅವ್ರು ಫಾಲೋ ಮಾಡ್ತಾರೆ. ರೂಲ್ಸ್ ಹೆಂಗೆ ಅದಾವ್ರಿ ಇಲ್ಲಿ, ಮಾಡಲೇಬೇಕು, ಇಲ್ಲಾಂದ್ರೆ ನಡೆಯಲ್ಲ. ವಯಸ್ಸಾದ್ಮ್ಯಾಗ ದವಾಖಾನೆ ಅಲ್ದಾಡೋಕ್ಕಿಂತ ಈಗೇ ಸ್ವಲ್ಪ ಹೆಲ್ತ್ ಚಲೋ ಇಟ್ಕೊಂಡ್ರೆ ಮಸ್ತ್ ರೀ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ವರ್ಷನಾಗ ಹುಡುಗರು ದೊಡ್ಡ ಆಗ್ತಾವ. ಅವ್ರದ್ದು ಯಂಗ್ ಏಜ್ ಒಳಗೆ ನಾವು ಹೋಗಿ ಹಾಸ್ಪಿಟಲ್ಗೆ ಬಿದ್ದು ಅವ್ರಿಗೆ ಹೈರಾಣಕ್ಕೆ ಹಾಕೋದು ಬೇಡ. ಈಗೇ ಸ್ವಲ್ಪ ಹೆಲ್ದಿ ಆಗಿರೋಣ ಅಂಥೇಳಿ ಸ್ಟಾರ್ಟ್ ಮಾಡೀನಿ ರೀ. ಎಷ್ಟರೇ ಮಾತಾಡ್ತೀವೋ ಮಾರಾಯ, ಕಂಟಿನ್ಯೂ ಮಾಡಿ ತೋರಿಸ್ತಂತೇಳಿ ಅನ್ಬೋದು ನೀವು. ಮಾಡಿ ತೋರಿಸ್ತೀನಿ ರೀ, ಪಕ್ಕಾ ಮಾಡಿ ತೋರಿಸ್ತೀನಿ ಈ ಸತಿ. ಮಾತಾಡಬಾರ್ದು, ಅದು ಮಾತು ಕೆಲಸದೊಳಗೆ ಕಾಣಬೇಕು. ಬಟ್ ಏನು ಮಾಡಿದ್ರಿ, ವ್ಲಾಗರ್ ಆಗ್ಬೇಕಂತ ಮಾಡೀವಿ. ವ್ಲಾಗ್ ಒಳಗೆ ಮಾತಾಡಲಿಲ್ಲ ಅಂದ್ರೆ ನೀವು ವಿಡಿಯೋ ನೋಡೋದೇ ಇಲ್ಲ, ಸ್ಕಿಪ್ ಮಾಡಿಬಿಡ್ತೀರಿ ಮ್ಯಾಗ. ಅದಕ್ಕೆ
ನಮಗೂ ಸ್ವಲ್ಪ ಬೆಳೆಸ್ರಿ. ಹಿಂಗೆ ನಾವು ಎಲ್ಲ ದುಬೈ ತೋರಿಸ್ತಿರ್ತೇವೆ, ಹೊಸ ಹೊಸ ವಿಡಿಯೋ ಮಾಡ್ತೇವೆ. ಸ್ವಲ್ಪ ಈಗ ಟ್ರಾಫಿಕ್ಸ್ ಜಾಸ್ತಿ ಆಯ್ತು ನೋಡ್ರಿ, ಎಲ್ಲರೂ ಆಫೀಸಿಗೆ ಹೊಂಟಾರ, ಬೆಳಕು ಫುಲ್ ಆಗೈತಿ. ಗೈಸ್ 45 ಮಿನಿಟ್ ಆಯ್ತು ರೀ, ಕರೆಕ್ಟ್ 45 ನಿಮಿಷ. ವಿಡಿಯೋ ಮಾಡೋ ಹುರುಪೊಳಗೆ ನಾನು ಸೈಕಲ್ ತೊಳೆಯತ್ತೀನಿ. ಗೇರ್ ಸೈಕಲ್ ಐತ್ರಿ, ಅಂದ್ರೂ ಟೈಟ್ ಇಟ್ಕೊಂಡೀನಿ, ಸ್ವಲ್ಪ ಕಾಲಿಗೆಲ್ಲ ಸ್ಟ್ರೆಂತ್ ಸಿಗ್ಲಿ ಅಂತೇಳಿ. ಯಪ್ಪ ಯಪ್ಪ ಯಪ್ಪ. ಆಲ್ರೆಡಿ ಈ ವಿಡಿಯೋ ನೀವು ದುಬೈದಿಂದ ನೋಡ್ಲಾತಿದ್ದೀರಂದ್ರೆ ಅದನ್ನು ಕಮೆಂಟ್ ಒಳಗೆ ಮೆನ್ಷನ್ ಮಾಡಿರಿ. ನಮಗೊಂದು ಐಡಿಯಾ ಸಿಗ್ತೈತೆ ನಮ್ಮ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗತ್ತೈತೆ ಅಂಥೇಳಿ. ವಾ, ಏನೋ ಮಾಡ್ಯಾರಲ್ರಿ ಇಲ್ಲಿ, ಏನೋ ಮಾಡ್ಯಾರ, ಇಲ್ಲ ಒಂದು ಬ್ರಿಡ್ಜ್ ಇಲ್ರಿ, ಪೈಪ್ಲೈನ್ ಮಾಡ್ಯಾರ, ನೋಡ್ಬೋದು ನೀವು ಇಲ್ಲಿ. ಆ ಕಡೆ ನೀರು ಬೇಕಾಗ್ಯಾವ್ರಿ ಬಿಲ್ಡಿಂಗಿಗೆ ಕಟ್ಲಕ್ಕೆ, ಆ ಕಡೆ ಬಿಲ್ಡಿಂಗಿಗೆ ಏನೋ ನೀರು ಬೇಕಾಗ್ಯಾವ. ಇಲ್ಲಿ ರೋಡ್ ತೆಳಗೆ ಒಂದು ದೊಡ್ಡ ಪೈಪ್ ಹಾಕಿ, ಅದ್ರೊಳಗೆ ಇಂಥ ಪೈಪ್ ಹಾಕಿ ಇಲ್ಲಿ ನೋಡ್ರಿ, ಇಲ್ಲಿ ರೋಡ್ ಕ್ರಾಸ್ ಮಾಡೋರಿಗೆ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಇಲ್ಲಿ ಒಂದು ಕಾರ್ಡ್ಬೋರ್ಡ್ ಬ್ರಿಡ್ಜ್ ಮಾಡ್ದಂಗೆ ಮಾಡಿ ಆ ಪೈಪ್ ಹಂಗೆ ಮ್ಯಾಗು ಇದು, ಮತ್ತು ಅಲ್ಲಿ ವಾಕಿಂಗ್ ಮಾಡೋರಿಗೂ ತೆಲಿಗೆ ಅದು ತಟ್ಟಬಾರ್ದು ಅಂಥೇಳಿ ಅದನ್ನು ಮತ್ತೆ ಅಲ್ಲಿ ಒಂದು ಫಳಿ ಕುಂದರ್ಸಿ ಮ್ಯಾಗ ಹಾಕಿ ಅಲ್ಲಿ ನೀರು ಒಯ್ಲಿಕತ್ತಿಲ್ಲ ರೀ, ನೀರು ಬಿಟ್ಟಾರ ಅದಕ್ಕೆ. ಆ ಕಡೆ ನೀರು ತಂದು ಇದಕ್ಕೆ ಬಿಟ್ಟಾರ. ಮೋಸ್ಟ್ಲಿ ಅಲ್ಲೇನೋ ಡ್ರೈನೇಜ್ದು ಇರ್ಬೋದು ಅನ್ನಿಸ್ತೈತಿ, ನನಗೂ ಪಕ್ಕ ಗೊತ್ತಿಲ್ಲಾರ್ದು ಏನೇನ್ರಿ ಹೇಳಕ್ಕೆ ಬರಲ್ಲ. ಬಟ್ ನೀರು ಆ ಕಡೆ ನೀರು ಈ ಕಡೆ ಬರ್ಲಾತಾವ್ರಿ. ಟೆಂಪ್ರರಿ ಸೊಲ್ಯೂಷನ್ ಇದು, ಪರ್ಮನೆಂಟ್ ಅಲ್ಲ. ಅಲ್ಲೇನೋ ಪೈಪ್ ಏನರ ಬ್ಲಾಕೇಜ್ ಆಗಿರ್ಬೋದು, ಇಲ್ಲ ಕೆಲಸ ನಡೆದಿರ್ಬೋದು, ಅದ್ರ ಸಂಬಂಧ ಹಿಂಗೆ ಟೆಂಪ್ರರಿ ಸೊಲ್ಯೂಷನ್ ಕೊಟ್ಟಾರ. 47 ನಿಮಿಷ ಆಯ್ತು ರೀ, ಟೈಮ್ ಆಗೈತಿ ಈಗ 6:01. ಯಪ್ಪ, ಕರೆಕ್ಟಾಗಿ ಟೈಮ್ ಯುಟಿಲೈಸ್ ಮಾಡ್ಕೊಂಡ್ರೆ ಎಂಥ ಇದು ಐತ್ರಿ. ಸುಮ್ಮನೆ ಟೈಮ್ ಹಾಳು ಮಾಡ್ಕೋತ ಇಟ್ಟು ದಿನ ಇದು ಮಾಡಿದ್ನಿ, ಟೈಮ್ ಹಾಳು ಮಾಡಿದ್ನಿ, ಎಂಥ ವೇಸ್ಟ್. ಜೊಟ್ಟಾಗ ನಾಟಕ ಮಾಡ್ತೀಪ ಆತಿರಲ್ಲ ಎಲ್ರಿ, ಕರೆಗೂ ಬೇಜಾರಾಗತೈತಿ. ಏನಿಲ್ರಿ, ಒಂದು ವಾರ ಕಂಟಿನ್ಯೂ ಒಂದು ವಾರ ಮಾಡಿದ್ನಿ ಅಂದ್ರೆ ಆಮೇಲೆ ತಾನೇ ಹಬ್ಬಸ್ತೈತಿ ಅದು. ಬಟ್ ಆ ಒಂದು ವಾರ ಏನು ಮಾಡೋದೈತಲ್ಲ ಅದು ಭಾಳ ಇಂಪಾರ್ಟೆಂಟ್ ಐತಿ. ಭಾರಿ ಕಾರ್ ನೋಡ್ಬೇಕಂದ್ರೆ ದುಬೈಗೆ ಬರ್ಬೇಕು ನೋಡ್ರಿ. ಎಂತೆಂಥ ಕಾರ್ ರೀ, ಭಾರಿ ಕಾರ್ ಅದಾವ ಇಲ್ಲಿ. ವಿಡಿಯೋ ಕ್ಯಾಮ್ರಾ ಆ್ಯಂಗಲ್ ಅದು ಕರೆಕ್ಟ್ ಐತೋ ಇಲ್ಲೋ ಅದನ್ನು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಇಂಪ್ರೂವ್ ಮಾಡ್ಕೋತೀನಿ ಅಂತ. ಇಲ್ಲೊಂದು ನೋಡಿರಿ, ಇಲ್ಲೊಂದು ತೋರಿಸ್ತೀನಿ. ಸಮುದ್ರ ದಂಡಿ ಕ್ಲೀನ್ ಮಾಡೋದು ಮಷೀನ್, ಅದ್ರೊಳಗೆ ಏನರ ಹೊಲಸೋದು ಬಿದ್ದಿತ್ತಂದ್ರೆ ಉಸುಕೊಳಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೈತೆ ಅದು. ನೋಡಿರಿ ಎಷ್ಟು ಮಸ್ತ್ ಐತಿ. ಅಲ್ಲಿ ನೋಡ್ರಿ ಬೆಕ್ಕ ಹೆಂಗೆ ಕೂತೈತಿ, ಕರಿ ಬೆಕ್ಕ ಕಾರ್ ಮ್ಯಾಗ ನೋಡ್ರಿ ಎಷ್ಟು ಮಸ್ತ್ ಕೂತೈತಿ. ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಪ್ಪ ಗುರು ಮಾಡ್ಲಾತೈತ್ರಿ, ಸ್ವಲ್ಪ ಜೂಮ್ ಮಾಡೋದಂತ. ನೋಡ್ರಿ ಗೈಸ್ ಹೆಂಗೆ ಕೂತೈತೆ ಅದು. ಜಗದೀಪ ಹೀರೋ ಅಂಜಿಕೆ ಬರತೈತ್ಲ.
ಮುಂಜಾನೆ ಸುಮ್ ಕೂತೀನಿ ಹೋಗೋ ಮಾರಾಯ ಏನಾದೈತಿ ರೀ ಅದು. ಗೈಸ್ ನೋಡ್ರಿ ಇಲ್ಲಿ MG G63 ಜಿ ವ್ಯಾಗನ್ ಏನು ಅಂತಿರಲ್ಲ, ಜಿ ವ್ಯಾಗನ್ ಗಾಡಿ. ಜಿ ವ್ಯಾಗನ್ ಗಾಡಿ ನಿಂತೈತೆ ನೋಡ್ರಿ ಇಲ್ಲಿ. V8 ಬೈ ಟರ್ಬೋ ಮರ್ಸಿಡೀಸ್ ಕಂಪ್ನಿದು ಜಿ ವ್ಯಾಗನ್. ನಂದು ಡ್ರೀಮ್ ಐತಿ ರೀ, ಅದು ಒಂದು ಸತಿ ತೊಗೋಬೇಕಂತೇಳಿ ಡ್ರೀಮ್ ಟ್ರೂ ಮಾಡ್ಕೊಳ್ಳೋಣ್ರಿ ವರ್ಕ್ ಮಾಡಿ. ಈಗ ವರ್ಕ್ ಅನ್ನೋ ನೆನಪು ಬಂತು ನೋಡ್ರಿ. 9 to 5 ಜಾಬ್ ಎಲ್ಲ ಈಗ ಏನಾಗಿಬಿಟ್ಟೈತಿ, ಯೂಟ್ಯೂಬ್ ಒಳಗದು, ಇನ್ಸ್ಟಾಗ್ರಾಮ್ ಒಳಗದು. ಏನು ಫೇಮಸ್ ಯೂಟ್ಯೂಬರ್, ಫೇಮಸ್ ಬ್ಲಾಗರ್ ಏನಿರ್ತಾರಲ್ಲ ಅವರಷ್ಟೇ ಅಲ್ಲ, ಒಬ್ರೊಬ್ರು ಏನಿದು 9 to 5 ಜಾಬ, 9 to 5 ಜಾಬ, 9 to 5 ಜಾಬ್ ಮಾಡ್ಕೋತ ಕೂತ್ರೆ ಅಷ್ಟೇ ಇರ್ತೀರಿ, ಬೆಳೆದಿಲ್ಲ ನೀವು. ಅದನ್ನು ಬಿಟ್ಟು ಏನರ ವರ್ಕ್ ಮಾಡಿರಿ ಅಂಥೇಳಿ ಹೇಳ್ತಾರೆ. ಎಲ್ಲರೂ ಹಾಗೆ ಅಂದ್ಕೊಂಡು 9 to 5 ಜಾಬ್ ಎಲ್ಲರೂ ಬಿಟ್ಟು, ಒಮ್ಮೆ ಮೋಟಿವೇಶನ್ ತೊಗೊಂಡು ಎಲ್ಲರೂ ಬಿಟ್ಟು ಎಲ್ಲರೂ ತಮ್ಮದೇ ಓನ್ ಕಂಪ್ನಿ ಬಿಸ್ನೆಸ್ ಮಾಡ್ಕೋತ ಕೂತ್ರಂದ್ರೆ ಆ ಬಿಸ್ನೆಸ್ ಒಳಗೆ ಕೆಲಸ ಮಾಡೋರು ಯಾರು ರೀ? ಹಂಗಾಗಿ ಯಾವುದೂ ಕೆಲಸ ಸಣ್ಣದಲ್ಲ, ಯಾವುದೂ ಕೆಲಸ ದೊಡ್ಡದಲ್ಲ. ಎಲ್ಲ ಕೆಲಸಕ್ಕೂ ಅದರದ್ದೇ ಆದ ಒಂದು ಇದು ಐತಿ, ಇಂಪಾರ್ಟೆನ್ಸ್ ಐತಿ. ನಾನು 9 to 5 ಜಾಬೇ ಮಾಡ್ತೀನಿ ರೀ ಇಲ್ಲಿ. 9 to 5 ಜಾಬ್ ಮಾಡ್ಕೋತಿ, ಅದ್ರ ಜೊತೆ ಸೈಡ್ ನಿಮ್ಮದು ಡ್ರೀಮ್ ಇರ್ತೈತಿ, ಅದ್ರ ಮ್ಯಾಗ ವರ್ಕ್ ಮಾಡಿರಿ. ಆ ಡ್ರೀಮ್ ಒಂದು ಲೆವೆಲಿಗೆ ರೀಚ್ ಆಯ್ತಂದ್ರೆ ಆಮೇಲೆ ನೀವು 9 to 5 ಜಾಬ್ ಬಿಡ್ಬೋದು. ಇಲ್ಲ ಯೂಟ್ಯೂಬ್ ಒಳಗೆ ಹಿಂಗೆ ಹೇಳ್ಯಾರ ಅಂತ ಹೇಳಿ ಇದ್ದಿದ್ದು ಅದರ ಜಾಬ್ ಬಿಟ್ಟು ಮತ್ತು ಆಮೇಲೆ ಹೈರಾಣ ಆಗ್ತೈತಿ ರೀ. ನೋಡ್ರಿ ಖಜೂರಿ ಗಿಡ ಯಪ್ಪ ಒಂದು ಎಂಡಿಗೆ ಬಂದಿನಿ ರೀ. ಈಗ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ನಿ ಅಂದ್ರೆ ಮರ್ಯಾಮ್ ಐಲ್ಯಾಂಡ್ ಬರ್ತೈತಿ ರೀ. ಆಮೇಲೆ ಆ ಕಡೆ ಮಮ್ಜಾರ್ ಶಾರ್ಜಾ ಮಮ್ಜಾರ ಮತ್ತು ದುಬೈ ಮಮ್ಜಾರ ಅದು ಬರ್ತೈತಿ. ನಾಯಿ ವಾಕಿಂಗ್ ತೊಗೊಂಡು ಹೊಂಟಾರಿ ಇಲ್ಲಿ. ಯಪ್ಪ ನಾಯಿ ರೇಟ್ ಅದು ಕೇಳಿದ್ರೆ ಒಳಕಡೆ ತುಟ್ಟಿದಾವ್ರಿ ಇಲ್ಲಿ ದುಬೈ ಒಳಗೆ. ನೋಡಿರಿ ಇಲ್ಲಿ ಗಾಡಿ ಹಂಗೈತಿ, ಅಲ್ಲಿ ಮುಂದೆ ಕಾಣಿಸ್ತೈತಿ ನೋಡ್ರಿ, ಅದೇ ಅಲ್ಲಿ ಮರ್ಯಾಮ್ ಐಲ್ಯಾಂಡ. ಇಲ್ಲಿದ್ದೀನಿ ನೋಡ್ರಿ ವ್ಯೂ ಹಿಂಗೆ ಕಾಣಿಸ್ತೈತಿ, ಸಮುದ್ರ ದಂಡಿಗೆ ಪೂರ. ಈ ಕಡೆ ಹೆಂಗೈತಿ ರೀ ವ್ಯೂವ. ಗೈಜ ಕರೆಕ್ಟ್ 53 ನಿಮಿಷ ಆಗೈತಿ ಸೈಕಲ್ ಹೊಡ್ಯಾಕೆ ಚಾಲು ಮಾಡಿ. ಈಗ ಫೈನಲಿ ನಾನು ಸೈಕಲ್ ತೋರಿಸ್ತೀನಿ ರೀ, ಇಷ್ಟೊತ್ತು ನಾ ಎದ್ರ ಮ್ಯಾಗ ಸವಾರಿ ಮಾಡೀನಿ ಅಂಥೇಳಿ. ವಿಡಿಯೋ ಕಟ್ ಮಾಡಬಾರ್ದು ಅನ್ನೋದು ಉದ್ದೇಶ ಐತಿ ನಂದು. ವಿಡಿಯೋ ಕಟ್ ಮಾಡಲ್ಲ, ಹಿಂಗೆ ಡೈರೆಕ್ಟ್ ತೋರಿಸ್ತೇನೆ ರೀ. ನಟ್ ಬಿಚ್ಚಲಾಗೈತಿ ರೀ, ಭಾಳ ಇದು ಐತಿದು. ಓಕೆ ಗೈಸ ನೋಡ್ರಿ, ಫೈನಲಿ ನಾನು ಸೈಕಲ್ ತೋರಿಸ್ತೀನಿ. ಇದೇ ನೋಡ್ರಿ, ನಾ ಇಷ್ಟು ಥರ ಸೈಕಲ್ ಇದ್ರ ಮ್ಯಾಗೆ ಬಂದೀನಿ. ಹಿಂಗೈತೆ ನೋಡ್ರಿ ನಮ್ಮದು ಜುಗಾಡ್. ಇದು ನಮ್ಮದು ಲಾಗಿಂಗ್ ಕಿಟ್ ರೀ, ಅದ್ರದ್ದು ಬ್ಯಾಗ್ ಐತಿ. ಇದ್ರೊಳಗೆ ನಮ್ಮ ಎಲ್ಲ ಸಾಮಾನು ಇರ್ತಾವೆ. ಆಮೇಲೆ ನನ್ನ ಕ್ಯಾಪ, ಇದಕ್ಕೆ ನಾ ಇಷ್ಟೊತ್ತು ಕನೆಕ್ಟ್ ಮಾಡಿದ್ದು. ಇಲ್ಲಿ ನನ್ನ ಮೊಬೈಲ್ ಐತಿ, ಟೈಮ್ನು ನೋಡ್ಬೋದು ನೀವು ಎಷ್ಟಾಗೈತಿ ಅಂಥೇಳಿ. 6:08 ನಿಮಿಷ ಐತಿ, ಡೇಟನ್ನು ಕರೆಕ್ಟ್ ಐತಿ. ಆಮೇಲೆ ಇದೈತಿ ನೋಡ್ರಿ ನನ್ನ ಸೈಕಲ್. ಈ ಸೈಕಲ್ ರೀ ಒಂದು 2 ತಿಂಗಳ ಹಿಂದೆ ನಾ ಮಾರ್ಲಕ್ಕೆ ಹಾಕಿದ್ನಿ ಅಡ್ವರ್ಟೈಸ್. ಯಾಕೆ ಮಾರ್ಲಕ್ಕೆ ಹಾಕಿದ್ನಿ ಅಂದ್ರೆ ಗೈಸ್ ಬ್ಯಾಟ್ರಿ ಪರ್ಸೆಂಟ 3% ಅಷ್ಟೇ ಉಳಿದೈತಿ ರೀ, ಬಂದಾಗಿಬಿಡ್ತೈತಿ ಇದು. ಕರೆಕ್ಟ ಒಂದು ತಾಸು ಬಂತು ನೋಡ್ರಿ ಇದು ವ್ಲಾಗಿಂಗ್ ಕ್ಯಾಮ್ರಾ. 1 ತಾಸು ಕಂಟಿನ್ಯೂ ವಿಡಿಯೋ ಮಾಡೀನಿ, 1 ತಾಸು ಬಂದಂಗೆ ಆಯಿತು.
ನಿಮ್ಗೆ ಈ ವ್ಲಾಗಿಂಗ್ ಕ್ಯಾಮ್ರಾದು ಡೀಟೇಲ್ಸ್ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ಮೆನ್ಷನ್ ಮಾಡಿರಿ, ನಾವು ಲಿಂಕ್ ಕಳಿಸ್ತೀವಿ. ಆ್ಯಕ್ಚುಲಿ ನಾವು 1 ತಾಸು ಕರೆಕ್ಟ್ ಮಾಡ್ಬೇಕಂತ ಮಾಡಿದ್ನಿ, 3% ಅಷ್ಟೇ ಉಳಿದೈತಿ. ಅಷ್ಟರೊಳಗೆ ಇಷ್ಟೆಲ್ಲ ಕವರ್ ಆಯಿತು. ಇಲ್ರಿ ಮತ್ತು ನೆಕ್ಸ್ಟ್ ಟೈಮ ಪವರ್ ಬ್ಯಾಂಕ್ನ ತೊಗೊಂಬರ್ತೀನಿ. ಪವರ್ ಬ್ಯಾಂಕ್ನ ಇವತ್ತು ಚಾರ್ಜಿಗೆ ಇಟ್ಟು ಬಂದೆ ಆ್ಯಕ್ಚುಲಿ. ಈಗ ನೋಡ್ಬೋದು ರೀ, ಅಲ್ಲಿ ಸೂರ್ಯನೂ ಹುಟ್ಲಾತಾನ, ಸೂರ್ಯ ಹುಟ್ಟಾತಾನ ರೀ ಅಲ್ಲಿ. ಫೈನಲ್ ವ್ಯೂ ಹಿಂಗೈತೆ ನೋಡ್ರಿ. ನಿಸ್ಸಾನ್ ಅಲ್ತಿಮಾ ರೀ ಇದು ಗಾಡಿ. ಇನ್ನೊಂದು ಸ್ವಲ್ಪ ಹಿಂಗೆ ಮುಂದೆ ಹೋದ್ನಿ ಅಂದ್ರೆ ಆ ಕಡೆ ಸಮುದ್ರ ಬರ್ತೈತಿ ರೀ. ಮತ್ತು ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಅದನ್ನು ತೋರಿಸ್ತೀನಿ ಅಂತ. ಫುಲ್ ಸಮುದ್ರ ತನಕ ಹೋಗಿ ನೋಡ್ರಿ ಎಷ್ಟು ಕ್ಲೀನ್ ಐತಿ ಇದು. ಉಸುಕೂ ಎಷ್ಟು ಕ್ಲೀನ್ ಐತಿ ಗೈಸ್. ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಿ ರೀ. ಅಲ್ಲಿ ತನಕ ಬಾಯ್ ನಮಸ್ಕಾರ.